ರಕ್ಷಿತ್ ಅವರೇ ನಮಸ್ತೆ. ನಮಸ್ತೆ. ನಾನು ಇಲ್ಲಿವರೆಗೂ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರ ಜೊತೆ ಏನೇನು ಇಂಟರ್ವ್ಯೂ ಎಲ್ಲ ಮಾಡಿದ್ದೀನೋ ಅವರು ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ನಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ, ಸ್ವಾಗತಿಸಿದ್ದಾರೆ, ಆಲ್ ಆಫ್ ದ್ಯಾಟ್. ಬಟ್ ಎಲ್ಲರ ಹತ್ರ ಮಾತಾಡಿದ್ರು ಸಬ್ ಕಾನ್ಷಿಯಸಲ್ಲಿ ನನಗೆ ಒಂದು ಡಿಸ್ಟೆನ್ಸ್ ಇದೆ, ಇವರು ಇಂಡಸ್ಟ್ರಿಯವರು ನಾನಲ್ಲ ಅನ್ನೋದು. ಬಟ್ ಸಕುಟುಂಬ ಸಮೇತ ನೋಡಿದ್ಮೇಲೆ, ಚಾರ್ಲಿ ನೋಡಿದ್ಮೇಲೆ ಐ ಗಾಟ್ ಒನ್ ಫೀಲಿಂಗ್ ದಟ್ ಐವ್ ನೆವರ್ ಗಾಟ್. ನಾನು ರಕ್ಷಿತ್ ಶೆಟ್ಟಿ ಜೊತೆ ಫ್ರೆಂಡ್ ಆಗಬೇಕು ಅನ್ನೋದು ಆ ಫೀಲಿಂಗ್ ನನ್ನಲ್ಲಿ ಯಾಕೆ ಬಂದಿರಬಹುದು? ಅಲ್ಲಿ ನಿಮ್ಮಲ್ಲಿ ಯಾಕೆ ಬಂದಿರಬಹುದು ಅಂತ ನಾನು ಆನ್ಸರ್ ಮಾಡಕ ಇಲ್ಲ. ಎಕ್ಸಾಕ್ಟ್ಲಿ ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್ ಯು. ಟೆಲ್ ಮಿ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ದಟ್ ಯು ಗಾಟ್ ದಟ್ ಫೀಲಿಂಗ್, ದಟ್ ಐ ಕ್ಯಾನ್ ಸೇ. ಬಟ್ ನಿಮ್ಗೆ ಅದು ಆ ಫೀಲಿಂಗ್ ಯಾಕೆ ಬಂದಿರಬಹುದು ಅಂದ್ರೆ, ಇಫ್ ಯು ಟೆಲ್ ಮಿ ದಟ್ ಓಕೆ ನೀವು ಚಾರ್ಲಿ ನೋಡಿ ನಿಮ್ಗೆ ಆ ಫೀಲಿಂಗ್ ಬಂತು ಅಂತ ಹೇಳಿದ್ರೆ ಐ ಕ್ಯಾನ್ ಸ್ಟಿಲ್ ರಿಲೇಟ್. ಬಿಕಾಸ್ ಇದಕ್ಕೆ ಮುಂಚೆ 2 ಸಲ ಇಂಟರ್ವ್ಯೂ ಮಾಡಿದ್ದೀರಿ ನೀವು ನನ್ನನ್ನು. ಸೊ ಇನ್ನು ಆಮೇಲೆ ಇಂಟರ್ವ್ಯೂ ಬಿಟ್ಟು ಹೊರಗಡೆ ಕೂತ್ಕೊಂಡು ನಾವು ಚಿಟ್ ಚಾಟ್ ಮಾಡಿದ್ದೀವಿ. ಟು ಬಿ ಫ್ರ್ಯಾಂಕ್, ನಾನೇ ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ಇಂಟರ್ವ್ಯೂಸ್ಗೆಲ್ಲ ಹೋಗಬೇಕಾದ್ರೆ ಐ ಆಮ್ ವೆರಿ ಅನ್ಕಂಫರ್ಟೇಬಲ್ ಟು ಬಿ ಫ್ರ್ಯಾಂಕ್. ಯಾಕಂದರೆ ಫಸ್ಟ್ ಆಫ್ ಆಲ್ ಐ ಆಮ್ ಗೋಯಿಂಗ್ ಆ್ಯಂಡ್ ಟಾಕಿಂಗ್ ಟು ಸಮ್ವನ್ whom I don't know. And I have this problem that, as soon as I know that I don't know this person, I put on shield around me. ಅದು ನನಗೂ ಗೊತ್ತಿಲ್ಲದೆ I'm observing it, but that shield is there. Sir. But I think during ASN time, the interview what I had with you, I think before the interview, the chat what we had, that made me so comfortable that for the first time I actually opened up in an interview. Okay. And that is my first interview probably where I spoke, where I was myself and I spoke sense. ಅಲ್ಲಿವರೆಗೂ ನಾನು ನನ್ನ ಕ್ಯಾರೆಕ್ಟರ್ ಏನು ಅದು ಈ ಥರದ ಇಂಟರ್ವ್ಯೂಸ್ ಕೊಡ್ಕೊಂಡು ಬಂದಿದ್ದು. ಆ್ಯಂಡ್ ಫ್ರಮ್ ದೆನ್ ಆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದಟ್ at least I know in which interviews I'm comfortable and which interviews I'm not, which interviews are intellectually stimulating and I can be myself. And if I'm not intellectually stimulated, I'm like, I'm inside I'm bored, but I'm showing that, I'm not bored. So, there are very few people where I am comfortable with, and I'm comfortable with you also. And because of, probably we finished 2 interviews, and, there are other chat sessions also we have had. Probably, that is, it's always like that, alwa. When 2 minds meet, there is a friction. Always there is a friction, because 2 minds are not similar. Correct. And once that friction goes away, then what are the similarities between those 2 minds, that starts interacting. I think that is what is happening probably. I don't know. Maybe a lot of factors, but ಒಂದು ಪ್ರಮುಖವಾದ ರೀಸನ್ ಏನು ಅಂತ ನಾನು ಹೇಳ್ತೀನಿ. ನೀವು ಬೇರೆ ಯಾವುದೇ ರೀತಿಯ ರನ್ ಆಫ್ ದಿ ಮಿಲ್ ಚಿತ್ರಗಳನ್ನು ಮಾಡಿ 1 ವರ್ಷದಲ್ಲಿ ಬಿಡುಗಡೆ ಮಾಡಿ ಲಾಭವನ್ನು ನೋಡಬಹುದಿತ್ತು. ಆದರೆ ಬೋತ್ ವಿತ್ ಸಕುಟುಂಬ ಸಮೇತ ಆ್ಯಂಡ್ ಎಸ್ಪೆಷಲಿ ವಿತ್ ಚಾರ್ಲಿ, ಈ ರೀತಿಯ ಫಿಲಮ್ಸ್ನ ಮಾಡೋದಕ್ಕೆ ಇವರು ಹೊರಟಿದ್ದಾರೆ ಅಂದರೆ, ನಾನು ನನ್ನ ರಿವ್ಯೂನಲ್ಲೂ ಹೇಳಿದ್ದೀನಿ, ಒಬ್ಬರು ಮಾಡೋ ಕೆಲಸವನ್ನು ನೋಡಿ ಅವರು ಎಂಥವರು ಅಂತ ಗೇಜ್ ಮಾಡ್ಬೋದು ಅನ್ನೋದು ನಿಜವೇ. ಆದರೆ ನನಗನ್ಸಿದ್ದು ಬೋತ್ ಕಿರಣ್ ರಾಜ್ ಆ್ಯಂಡ್ ನೀವು ಒಳ್ಳೆಯವರು ಅಂತ. ಪ್ಲೀಸ್ ಟೆಲ್ ಮೀ, ಆ್ಯಂಡ್ ಜಸ್ಟ್ ಟು ಸಮ್ ಇಟ್ ಅಪ್, ಜಸ್ಟ್ ಬಿಕಾಸ್ ನೀವು ಚಾರ್ಲಿ ಅಂತ ಒಂದು ಫಿಲಮ್ನ ಬ್ಯಾಕ್ ಮಾಡಿದ್ದೀರಿ, ಆಯ್ಕೆ ಮಾಡ್ಕೊಂಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ ಅನ್ನೋದು ನನಗೆ ಪ್ರಮುಖವಾದ ರೀಸನ್ ಆಗಿತ್ತು ಟು ಸೇ ಓಕೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಥರದವರಿದ್ದಾರೆ ಆ್ಯಂಡ್ ದಿಸ್ ಇಸ್ ಅ ಗುಡ್ ಮ್ಯಾನ್ ಹಿಯರ್ ಆ್ಯಂಡ್ ಐ ವಾಂಟ್ ಟು ಬಿ ಫ್ರೆಂಡ್ಸ್ ವಿತ್ ಹಿಮ್ ಅನ್ನೋದು. ನೌ ಯು ಟೆಲ್ ಮೀ, ವಾಟ್ ಈಸ್ ಇಟ್ ದಟ್ ಯು ಸಾ ಇನ್ ಚಾರ್ಲಿ ದಟ್ ಯು ವಾಂಟೆಡ್ ಟು ಬ್ಯಾಕ್ ಇಟ್? ಒಂದು, ಬಿಕಾಸ್ ಇನಿಷಿಯಲಿ ನೀವು ಇದರ ನಾಯಕ ನಟನಲ್ಲ. ಅಟ್ ದಿ ಸೇಮ್ ಟೈಮ್ ಯಾವ ಹಂತದಲ್ಲಿ ಅಥವಾ ಏನನ್ನ ನೋಡಿ ನೀವು ಐ ವಾಂಟ್ ಟು ಬಿ ಅನ್ ಆಕ್ಟರ್ ಇನ್ ದಿಸ್ ಅನ್ನೋ ನಿರ್ಧಾರವನ್ನು ತೊಗೊಂಡ್ರಿ? ಯಾಕೆ ಬ್ಯಾಕ್ ಮಾಡಿದ್ರಿ ಫಸ್ಟ್ ಆಫ್ ಆಲ್, ಆ್ಯಂಡ್ ಯಾವ ಹಂತದಲ್ಲಿ ಆ ನಿರ್ಧಾರವನ್ನು ತೊಗೊಂಡ್ರಿ? ಫಸ್ಟ್ ಆಫ್ ಆಲ್ ಇದು ಏನಂತಂದರೆ, ರೈಟ್ ನಾವು ನಾನು ಈ ಪೊಸಿಷನ್ ಕೂತ್ಕೊಂಡು ನಾನು ಇಫ್ ಐ ಹ್ಯಾವ್ ಟು ಲುಕ್ ಬ್ಯಾಕ್ ಆ್ಯಂಡ್ ಸಿ, ಐ ಆಮ್ 100% ಶೂರ್ ದಟ್ ದಿಸ್ ಇಸ್ ಮೈ ಡೆಸ್ಟಿನಿ. ಓಕೆನಾ? ಬಿಕಾಸ್ ಮೇಕಿಂಗ್ ಫಿಲ್ಮ್ಸ್ ಅಲ್ಲ, ಡೂಯಿಂಗ್ ಚಾರ್ಲಿ as well. Okay. And I was destined to do it because the kind of experiences what I've had by the end of the film, and even now what I'm having is ವೆರಿ ಮಚ್ ಅಂದರೆ ನಾನು ಯಾವತ್ತೂ ನನ್ನ ಲೈಫ್ ಮತ್ತು ಸಿನಿಮಾ ಪ್ಯಾರಲಲ್ ಆಗಿ ಹೋಗುತ್ತೆ ಅಂತಲೇ ಅಂದ್ಕೊಂಡು ಶುರು ಮಾಡಿರೋದು. ಬಿಕಾಸ್ ಐ ರಿಮೆಂಬರ್, ಅಂದರೆ ಐ ವಾಸ್, ಇದು ಒಂದು ಕೆಲಸವಾಗಿರಲ್ಲ, ಅಂದರೆ ಕೆಲಸ ಆಗೋ ಚಾನ್ಸ್ ಇಲ್ಲ. ಯಾಕಂದರೆ ಐ ಆಮ್ ಸೋ ಪ್ಯಾಷನೆಟ್ ಅಬೌಟ್ ಫಿಲ್ಮ್ಸ್. ಇಫ್ ಐ ಆಮ್ ಸೋ ಪ್ಯಾಷನೆಟ್ ಅಬೌಟ್, at least I claim that I am passionate about films. And if I am actually so passionate about, I can't say that my life is different from films, alwa. It is a part of my life. It is a part of your life. So ಸ್ವಲ್ಪ ಡೈಗ್ರೆಸ್ ಆಗ್ತಾ ಇದ್ದೀನಿ, ಬಟ್ will it be your life? Andre, see, now there is one internal quest which is going on inside me. That is also a life. And cinema is has always helped me for that internal quest. Andre, ivaga story writing alli actually, one protagonist ge ಒಂದು ಗೋಲ್ ಅಂತ ಇರುತ್ತೆ. ದಟ್ ಇಸ್ ಇಸ್ ಫಿಸಿಕಲ್ ಗೋಲ್. ಬೈ ದ ಎಂಡ್ ಆಫ್ ದ ಫಿಲ್ಮ್ ಅವನು ಈ ಗೋಲ್ನ ಅಚೀವ್ ಮಾಡಬೇಕು ಅಂತ.
ಬಟ್ ಆ ಗೋಲ್ ಅಚೀವ್ ಮಾಡಬೇಕಾದ್ರೆ ದೇ ಸೇ ದ್ಯಾಟ್ ದೇರ್ ಈಸ್ ಆ ಗೋಲ್ ಅಚೀವಿಂಗ್ ಪ್ರೋಸೆಸ್ ಅಲ್ಲಿ ಅವನು ಇಂಟರ್ನಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಹೋಗಬೇಕು. ಇಲ್ಲ ಅಂತಂದ್ರೆ ಅವನು ಸಿನಿಮಾ ಶುರುವಾಗ್ಬೇಕಾದ್ರೆ ಏನಿದ್ದ ಎಂಡ್ವರೆಗೂ ಅದೇ ಇದ್ರೆ ಅವ್ನು ಹೀರೋ ಆಗಲ್ಲ. ಅವ್ನ ಒಳಗಡೆ ಏನೋ ಒಂದು ಚೇಂಜ್ ಆಗಿ ಅವ್ನು ಫೈನಲಿ ಆ ಗೋಲ್ ಅಚೀವ್ ಮಾಡ್ತಾನೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಇದು ರೈಟಿಂಗ್ ಅಂತ ತಗೊಂಡಾಗ ಐ ಬಿಲೀವ್ ದಿಸ್ ಇಸ್ ಹ್ಯಾಪನಿಂಗ್ ಅಮಾಂಗ್ ಆಲ್ ಆಫ್ ಅಸ್ ಇನ್ ಟರ್ಮ್ಸ್ ಆಫ್ ಲೈಫ್ ಆಲ್ಸೋ. ನಮಗೆ ಫಿಸಿಕಲ್ ಆಗಿ ಹೊರಗಡೆ ಏನೋ ಒಂದು ಅಚೀವ್ ಮಾಡ್ಬೇಕಂತ ನಮ್ಗೆ ಡ್ರೀಮ್ ಇದ್ರೆ ಸರಿ, ಆ ಅಚೀವ್ಮೆಂಟ್ ಜೊತೆಗೆ ಅಥವಾ ಆ ಡ್ರೀಮ್ನ ನೀವು ಫಾಲೋ ಮಾಡಬೇಕಾದ್ರೆ ಅದು ನಿಮಗೆ ಸಕ್ಸಸ್ ತೋರಿಸುತ್ತೆ, ಫೇಲ್ಯೂರ್ಸ್ ತೋರಿಸುತ್ತೆ, ಅಗೇನ್ ಏನೋ ಚಾಲೆಂಜಸ್ ತರುತ್ತೆ. ಆ ಚಾಲೆಂಜ್ ನೀವು ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತೀರಾ, ಇನ್ನೊಂದೇನೋ ಚಾಲೆಂಜಸ್ ತರುತ್ತೆ. ಈ ಚಾಲೆಂಜಸ್ ನೀವು ಫೇಸ್ ಮಾಡ್ತಿರ್ಬೇಕಾದ್ರೆ ಯು ಆರ್ ಲರ್ನಿಂಗ್ ಸಮಥಿಂಗ್ ಇನ್ಸೈಡ್ ಆಲ್ಸೋ ಅಲ್ವಾ? ನೀವು ಸುಮ್ಮನೆ ಕೆಲಸ ಮಾಡಿ ಬುದ್ಧಿ ಉಪಯೋಗಿಸ್ತಾ ಕೆಲಸ ಮಾಡ್ತಿಲ್ಲ, ನೀವು ಬುದ್ಧಿನೂ ಉಪಯೋಗಿಸ್ತಾ ಇದ್ದೀರಾ. ವಿಚ್ ಮೀನ್ಸ್ ದ್ಯಾಟ್ ಫೇಲ್ಯೂರ್ ಇಂದನೂ ನೀವು ಕಲಿತಾ ಇದ್ದೀರಾ, ಸಕ್ಸಸ್ ಇಂದನೂ ಕಲಿತಾ ಇದ್ದೀರಾ, ಪ್ರತಿಯೊಂದು ವಿಷಯದಲ್ಲಿ ನೀವು ಕಲಿತಾ ಇದ್ದೀರಾ. ಸೊ ಇಂಟರ್ನಲ್ಲಿ ಆಸ್ ಅ ಹ್ಯೂಮನ್ ಆಲ್ಸೋ ಯು ಆರ್ ಗ್ರೋಯಿಂಗ್. ಆದರೆ ಕ್ರಿಯೆಯಿಂದ ಉತ್ತರಗಳ ಅಥವಾ ಹುಡುಕಾಟದಿಂದ ಕ್ರಿಯೆಯಿಂದ ಉತ್ತರಗಳ ಅಂದ್ರೆ ಇಟ್ ಇಸ್ ಇಂಟರ್ ರಿಲೇಟೆಡ್. ಇಲ್ಲಿಂದ ಏನೋ ಉತ್ತರ ಸಿಕ್ತು, ಅದನ್ನು ಯೂಸ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡಿದ್ರಿ. ಬಟ್ ಆ ಇಂಟರ್ನಲ್ ಕ್ವೆಸ್ಟ್ ಏನು ಅಂದ್ರೆ ನಿಮಗೆ ದಟ್ ಕ್ಯಾನ್ ಬಿ ಫಾರ್ ಎನಿಥಿಂಗ್. ಅಂದ್ರೆ ದ ಅಲ್ಟಿಮೇಟ್ ಕ್ವೆಶ್ಚನ್ ಇಸ್ ಐ ಆಮ್ ಅ ಬಿಗ್ ಡ್ರೀಮರ್. Okay, in whatever you ask me, I will see the biggest dream. Will I achieve it or not? I won't be disappointed even if I don't achieve it. Dreaming big in itself is an achievement. But I'm detached from the dream also. It is not that ಇದಾಗಲೇಬೇಕು ನನಗೆ, ಇದಾಗಲೇಬೇಕು, ಇಲ್ಲ ನಿದ್ದೆ ಬರಲ್ಲ, ಅದೆಲ್ಲ ಏನೂ ಇಲ್ಲ ನನಗೆ. But I want, if I'm doing something, that then I will aim for the biggest. When it comes to internal quest also, if you ask me what is my internal quest, I am aiming for the biggest. Whatever is the internal thing. I believe this is a body, okay, and this is like you have got an iPhone with you, which has 16 GB RAM probably, but it is installed with a operating system which is only designed to use just 2 GB RAM of that, but there is another 14 GB RAM. It's just unexplored. It is just that you have to upgrade your operating system. Now we are all trying to upgrade the operating system. ಇದರಲ್ಲಿ ಅಪ್ಗ್ರೇಡ್ ಅಲ್ಲಿ ಏನಂತಂದ್ರೆ ನಾವು ಎಷ್ಟೊಂದು ವಿಷಯಗಳನ್ನ, ಬೇಡದಿರೋ ವಿಷಯಗಳನ್ನು ನಾವು ಕಲ್ತ್ಕೊಂಡು ಬಂದಿರ್ತೀವಿ. ನೀವು ಆವಾಗ ಕೇಳಿದ್ರೆ ನನ್ನ ಹತ್ರ ದಟ್ ನೀವು IT ಜಾಬಲ್ಲಿ ಹೋಗಬೇಕಾದ್ರೆ ಏನಿದ್ರಿ ಅದು ಇವತ್ತು ಅದೇ ಇದ್ದೀರಾ ಅಂತ. ಇಲ್ಲ, ಡೆಫಿನೆಟ್ಲಿ ನನಗೆ ಅದರ ನಂತರ ಸುಮಾರು ಲೈಫ್ ನೋಡಿದ್ದೀನಿ, ನಾನು ಎಕ್ಸ್ಪೀರಿಯನ್ಸ್ಗಳನ್ನು ಪಡ್ಕೊಂಡಿದ್ದೀನಿ, ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ. ಬಟ್ ಸುಮಾರು ಬೇಡದಿರೋ ವಿಷಯಗಳು ಮೋಸ್ಟ್ಲಿ ನನ್ನ ತಲೆ ಒಳಗಡೆ ಹೋಗಿರುತ್ತೆ. ಇವಾಗ ಆ ವಿಷಯಗಳನ್ನ ನಾನು ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಅದನ್ನೆಲ್ಲ ನಾನು ಅನ್ಇನ್ಸ್ಟಾಲ್ ಮಾಡ್ಕೊಂಡು ಬಂದರೆ, ಇದೆಲ್ಲ ನನಗೆ ಬೇಕಾಗಿಲ್ಲ ನಾನು ಅನ್ಇನ್ಸ್ಟಾಲ್ ಮಾಡಿಕೊಂಡು ಬರೀ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ನಾನು ಮುಂದೆ ಹೋದರೆ, then in a way I have upgraded my operating system alwa. And what is the maximum where you can upgrade this operating system is I am also finding. And obviously it starts with who am I, where do I come from, why does this thought come to me, where does this thought originate from. If I have these insecurities, then why do I have these insecurities, where does this originate from. If I am going and meeting a stranger, and if I have a boundary around me, when as soon as it is a stranger, and if I can't be myself, ಅದು ಯಾಕೆ ಆಗ್ತಿದೆ ನನ್ನ ಒಳಗಡೆ, ನಾನು ಚಿಕ್ಕವನಿರ್ಬೇಕಾದ್ರೆ ಏನಾಗಿದೆ, ಬಿಕಾಸ್ ಆಫ್ ದ್ಯಾಟ್ ಇದು ಬೆಳ್ಕೊಂಬಂದಿದೆ. ಈ ತರ ಎಲ್ಲ ಕ್ವಶನ್ಸ್ ನೀವು ಆನ್ಸರ್ ಮಾಡ್ತಾ ಹೋದಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂಡ್ ಪ್ರಾಬಬ್ಲಿ ಇಟ್ ವಿಲ್ ಟೇಕ್ ಯು ಥ್ರೂ ಅ ರೋಲರ್ ಕೋಸ್ಟರ್ ರೈಡ್, ಬಟ್ ಇಟ್ ವಿಲ್ ಬ್ರಿಂಗ್ ಯು ಟು ಅ ಪ್ಲೇಸ್ ವೇರ್ ಯು ಆರ್ ಇನ್ ಅ ಬೆಟರ್ ಕ್ಲಾರಿಟಿ. ಬಟ್ ಇದಕ್ಕೊಂದು ನಂದು ಕೌಂಟರ್ ಇದೆ, ಇದನ್ನ ನಾನು ನಿಮ್ಮನ್ನ ಕೇಳಬೇಕು ಅಂತಿದ್ದೆ. ನಾನು ಎಲ್ಲಿಂದ ಬಂದೆ, ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ದೆ, ದಟ್ ಐ ಹ್ಯಾವ್ ವೌಂಡ್ ಅಪ್ ಬೀಯಿಂಗ್ ದಿಸ್ ಟುಡೇ, ನಾನು ಯಾರು, ಆಲ್ ಆಫ್ ದಿಸ್, ಇದೆಲ್ಲವೂ ನಿಮ್ಮ ಮನಸ್ಸು ಅಥವಾ ಮೆದುಳು ಆಡ್ತಿರೋ ಆಟಗಳೇನೆ ಅನ್ನೋದನ್ನ ಒಪ್ತೀರಾ? ಎವ್ರಿಥಿಂಗ್ ಎಕ್ಸಿಸ್ಟ್ ಇನ್ ಯುವರ್ ಅಲ್ಲ ಅಂದ್ರೆ ನಾನು ಇವಾಗ ನೀವು ನನಗೆ ಕೇಳಿದ್ರಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಹೇಳಿದ್ರಿ ನಾನು ಯಾರು ಅನ್ನೋ ಪ್ರಶ್ನೆ ನನ್ನ ಒಳಗಡೆ ಕಾಡ್ತಾ ಇದೆ ಅಂತ, ಓಕೆನಾ? ಆ ಥರ ನೀವು ಏನಾದ್ರು ಹೇಳಿ ಆವಾಗ ಆ ಕ್ವೆಶ್ಚನ್ ನಾನು ಮನೆ ತಗೊಂಡೋದ್ರೆ, ಓಕೆನಾ, ಅವ್ರಿಗೆ ಕಾಡ್ತಿದೆ, ನನಗೂ ಕಾಡ್ಬೇಕಲ್ವಾ, ನಾನು ಯಾರು, ದಟ್ ಈಸ್ ಒನ್ ಥಿಂಗ್. ಸರಿ. ಬಟ್ ಕೆಲವೊಂದ್ಸಲ ನೀವು ಏನು ಯೋಚನೆ ಮಾಡ್ದೇನೆ ಒಂದು ಒಳಗಡೆ ಕಾಡಕ್ ಶುರು ಆಗುತ್ತೆ, ನಾನು ಯಾರು, ಏನಿದು ಅಂತ. ಬಟ್ ದಟ್ ಇಸ್ ಆಲ್ಸೋ ಅ ಗೇಮ್ ದಟ್ ಯುವರ್ ಮೈಂಡ್. ನೋ, ಇಟ್ ಇಸ್ ನಾಟ್ ದ ಮೈಂಡ್. ಬಿಕಾಸ್ when it comes very intuitively and you can't sleep without answering that, then it is not the mind which is playing. Because for example, ivaga when I say that I want to make films, it is not that my mind is saying that I want to make films. There is some internal urge inside me which wants to write, which wants to go and make films. Without that internal urge, I won't be able to give myself. But Rakshit ಹುಟ್ಟಿದ್ದು ಆ ಅರ್ಜ್ ಇಟ್ಕೊಂಡಲ್ವಲ್ಲ, ಅಲ್ಲ, ಸೊ ಅದೆಲ್ಲೋ ಬೆಳ್ಕೊಂಡಿದ್ದು ತಾನೆ. ಅಂದ್ರೆ ಯಾವಾಗ ನಾನು ಬರ್ಬೇಕಾದ್ರೆ ಆಕ್ಟರ್ ಆಗ್ಬೇಕಂತ ಬಂದವನು,
ಮಧ್ಯದಲ್ಲಿ ಎಲ್ಲೋ ರೈಟಿಂಗ್ ಡೈರೆಕ್ಷನ್ ಅಂತ ಕೆಳಗಿಳಿದೆ. ಸರಿ. ಬಟ್ ಅದು ಇಳಿದಾಗ ನನಗೆ ಇಂಥ ಒಂದು ಪರದೆಯಲ್ಲಿ ನಂದೊಂದು ಕತೆ ಹೇಳ್ಬೋದಲ್ವಾ ಅಂತ ನನಗೆ ಆ ಯೋಚನೆ ಬಂತು. ಇವಾಗ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಚಿಕ್ಕ ಒಂದು ಐ ರಿಮೆಂಬರ್ ವೆನ್ ಐ ವಾಸ್ 4-5 years old ಆಲ್ಸೋ ದ ಬೆಸ್ಟ್ ಥಿಂಗ್ ಆಫ್ ಮೈ ಲೈಫ್ ವಾಸ್ that before going to sleep, last half an hour putting a quilt inside and going into my imaginative world. Sorry. And constructing my own stories there. Sorry. You know, me playing different characters in different world. So that urge was there as a kid only. But ಅದು ಕೂಡ ಆ ಕಿಡ್ ಇದು ತುಂಬಾ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಬಟ್ ಆ ಕಿಡ್ ಅಲ್ಲಿ ಬಂದ ಆ ಕಲ್ಪನೆ, ಆ ಆಲೋಚನೆ, ಆ ಬಿಹೇವಿಯರ್ ಕೂಡ ಅವನು ಹುಟ್ಟಿದ ದಿನದಿಂದ ಆ ಏಜ್ಗೆ ಬರೋಷ್ಟ್ರಲ್ಲಿ ಆದ ಒಂದು ಕಂಡೀಷನಿಂಗ್ ಆಗಲಿ ಅಥವಾ ಒಂದು ಫಾರ್ಮೇಷನ್. ಅದು ಕಂಡೀಷನಿಂಗ್ ಅಂತ ಅನ್ಸಲ್ಲ ನನಗೆ. ಅದೇ ನನಗೆ ಕಂಡೀಷನಿಂಗ್ ಮತ್ತೆ ಆ ಇಂಟ್ಯೂಟಿವ್ ಆಗಿ ಬರ್ತಿರೋಂಥ ಅರ್ಜಿ ಇದೆಯಲ್ಲ, ಅದು ಎರಡಕ್ಕೂ ತುಂಬಾ ಡಿಫರೆನ್ಸ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಾ, ಇವಾಗ ನಾನು ಹೋಗಿ ನನಗೊಬ್ಬ ಸ್ಟ್ರೇಂಜರ್ ಹತ್ರ ಮಾತಾಡಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅದು ಕಂಡೀಷನಿಂಗ್ ನಂದು. ಓಕೆನಾ? ಯಾಕಂತಂದ್ರೆ ನಾನು ಇವಾಗ ನಿಮ್ ಜೊತೆ ನಾನು ಎಷ್ಟು ಸಲೀಸಾಗಿದ್ದೀನಿ ಅಷ್ಟೇ ಸಲೀಸಾಗಿ ನಾನು ಆ ಸ್ಟ್ರೇಂಜರ್ ಜೊತೆ ಇರಕ್ಕಾದ್ರೆ ನಾನು ಮಾತಾಡೋ ಸ್ಟೈಲೇ ಬೇರೆ ಇರ್ತಾವ ಅಂತ. ಬಟ್ ನನ್ನ ಕೈಯಲ್ಲಿ ಆಗ್ತಿಲ್ಲ ಇರಕ್ಕೆ. ಐ ಕಾಂಟ್ ಬಿ ಮೈ ಸೆಲ್ಫ್. ಪರ್ಫೆಕ್ಟ್ಲಿ ಅರ್ಥ ಆಯ್ತು. ಆದ್ರೆ ಯಾವ್ದು ಇಂಟ್ಯೂಟಿವ್ ಅನ್ನೋದು ನನಗೆ ಇನ್ನು ನಂಬೋಕೆ ಸ್ವಲ್ಪ ಕಷ್ಟವಾಗ್ತಾರೆ. ಬಿಕಾಸ್ ಮೈ ಬಿಲೀಫ್ ಇಸ್ ದಿ ವರ್ಲ್ಡ್ ಎಕ್ಸಿಸ್ಟ್ಸ್ ಅಂಡ್ ಸೀಸಸ್ ಟು ಎಕ್ಸಿಸ್ಟ್ ಇನ್ ಮೈ ಹೆಡ್. ದಟ್ ಇಸ್ ಟ್ರೂ ಅಲ್ವಾ? ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಈಗ ನೀವು ಹೇಗೆ ನಾನು ಯಾರು ಅನ್ನೋದೆಲ್ಲ ಪ್ರಶ್ನೆಗಳು ಬಂತು ಅನ್ನೋದನ್ನ ಅಥವಾ ಇಂಟ್ಯೂಟಿವ್ ಆಗಿ ಬಂದದನ್ನ ಮೈಂಡ್ ಗೇಮ್ ಅಂತ ಒಪ್ಪೋದಾದ್ರೆ, ನನ್ನ ಪ್ರಶ್ನೆ ಏನಿತ್ತು, ನಾನು ಕನ್ವಿನ್ಸ್ ಆದೆ, ನನಗೆ ಒಂದು ಉತ್ತರ ಸಿಕ್ತು ಅನ್ನೋದು ಕೂಡ ನಮ್ಮ ಮೈಂಡ್ ನನಗೆ ಹೇಳ್ತಾ ಇರೋದು. ಸಿಕ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲ ನನ್ಗಂದ್ರೆ ಅದು ಕೆಲವೊಂದು ವಿಷಯಗಳಲ್ಲಿ ನನ್ ಆರ್ಗ್ಯುಮೆಂಟ್ ಇಲ್ಲ. ನೀವು ಎಷ್ಟೇ ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿ ನನ್ಗೆ ಒಳಗಡೆ ಗೊತ್ತು ಸತ್ಯ ಏನು ಅಂತ. ಅದು ರಕ್ಷಿತ್ ಅವರ ಸತ್ಯ, ನಂದೇ ಸತ್ಯ ಇರ್ಬೋದು, ಬಟ್ ನನ್ಗೆ ಸತ್ಯ ಅದು. ಅಲ್ಲಿ ಅದರ ಮುಂದೆ ನಂಗೆ ಆರ್ಗ್ಯುಮೆಂಟ್ ಇಲ್ಲ. ಯಾವಾಗ ಆರ್ಗ್ಯುಮೆಂಟ್ ಇರುತ್ತೆ ಅಲ್ವಾ, ಆ ಆರ್ಗ್ಯುಮೆಂಟ್ ಇರೋದಂದ್ರೆ ಐ ಆಮ್ ಲುಕಿಂಗ್ ಫಾರ್ ಅನ್ ಆನ್ಸರ್ ಫ್ರಮ್ ಯು, so that something which can satisfy me, or I am trying to convince you ಇಲ್ಲ ಇದು ಸತ್ಯ ನೋಡಿ, ಇದು ಸತ್ಯ ಅಂತ ನಾನು ಜಾಸ್ತಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ ಕೂಡಲೇ that means that I am not very sure about it. Perfect. But for me intuition ಅಂತ ಹೇಳಿದ ಕೂಡ ಪಕ್ಕಾ ಕ್ಲಾರಿಟಿ ಅದು. ನಂಗೆ ಇಲ್ಲಿ ಡೌಟ್ ಇಲ್ಲ ತರ. Is there something called overthinking or overanalyzing, or is everything thinking and analyzing? I think you shouldn't think at all, to be frank. Okay. And just see. But ಈ ಎನ್ಕ್ವೈರಿ ಅನ್ನೋದು ಅಂದ್ರೆ ಸಿ ನಾವು ಅಗೇನ್ ಕೂತ್ಕೊಂಡು ಇಟ್ ಇಸ್ ಸಮಥಿಂಗ್. ಓಕೆ, ಹೂ ಆಮ್ ಐ ಅಂತ ಹೇಳಿ ನಾನು ಆಮ್ ಐ ದಿಸ್, ಆಮ್ ಐ ದ್ಯಾಟ್, ಆಮ್ ಐ ದಿಸ್ ಇಸ್ ಥಿಂಕಿಂಗ್ ನಾವು. ವೆನ್ ಐ ಸೇ ಹೂ ಆಮ್ ಐ, ಇಫ್ ಐ ಜಸ್ಟ್ ಆ ಕ್ವಶನ್ ಇಟ್ಕೊಂಡು ನಾನು ಇಫ್ ಐ ಗೋ ಟು ಅ ಬ್ಲಾಂಕ್ ಸ್ಟೇಟ್, then that is the answer where I'll start getting. ಬಾಗ್ಲಿನ ತೆಗೆದಿಟ್ಕೊಂಡಿರಬೇಕು. ಹೌದು, not by putting more words there. So thinking is nothing but putting more words. Sure. Wait for the answer to arrive. ಹೌದು, you will know, intuitively you will know. It is just that ನೀವು ಕಂಪ್ಯೂಟರ್ ಅಲ್ಲಿ if you are downloading something from the broadband and ನಿಮ್ಗೆ ನೀವು ಏನೋ ಒಂದು ಕ್ವೆಶನ್ ನೀವು ಆನ್ಸರ್ ಮಾಡ್ತೀರಾ, ಅದ್ರ ಜೊತೆಗೆ ಇನ್ನೊಂದು 100 ವಿಷಯಗಳನ್ನ ನೀವು ಡೌನ್ಲೋಡ್ ಮಾಡ್ತಾ ಇದ್ರೆ ಇದು ಸ್ಲೋ ಆಗುತ್ತಲ್ವಾ. ಬಟ್ ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ಬರೀ ಇದನ್ನ ನೀವು ಬಿಟ್ಬಿಟ್ರೆ ಇದು ಬೇಗ ಡೌನ್ಲೋಡ್ ಆಗುತ್ತೆ. ಸೊ ಐ ಥಿಂಕ್ ಕೀಪ್ ಎವ್ರಿಥಿಂಗ್ ಬ್ಲಾಂಕ್ and put a question and keep yourself blank. The answer will automatically come. It might take some time to reach you to the conscious mind, but to the subconscious mind it comes very easily. ಕಳೆದ ಒಂದು ವರ್ಷದಲ್ಲಿ ನಿಮ್ಮಲ್ಲಿ ಹುಟ್ಕೊಂಡ ಒಂದು ದೊಡ್ಡ ಪ್ರಶ್ನೆ, ಕಳೆದ ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ನಾಟ್ ಸ್ಪೆಸಿಫಿಕ್ಲಿ ಆಸ್ಕಿಂಗ್ ಫಾರ್ ಅನ್ ಇಯರ್, ಬಟ್ ಇನ್ ದಿ ರೀಸೆಂಟ್ ಟೈಮ್ಸ್ ಒಂದು ಎವಲ್ಯೂಷನ್ ಆದಮೇಲೆ ನಿಮ್ಮಲ್ಲಿ ಅದನ್ನ ಮೀರಿಸಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂತಾ ಯಾರಾದ್ರು? ಅಂದ್ರೆ ಫಾರ್ ಮೀ ಟು ಬಿ ಫ್ರಾಂಕ್, ಲಾಸ್ಟ್ 2-3 years ಸಿನ್ಸ್ ದ ಲಾಕ್ಡೌನ್ ಸ್ಟಾರ್ಟ್, ಬಿಕಾಸ್ ನಾನು ಅಕ್ಟೋಬರ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದಾಗಲೂ ನೀವು ಇದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರಿ. ಹೌದು. ಸೊ ಅದನ್ನ ಕೇಳ್ತೀನಿ, ಅದನ್ನ ಒಡೆದು ಅಂದ್ರೆ ಹೊಸ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಾನು ಆ ಕ್ವೆಸ್ಟ್ ಅಲ್ಲಿ ಇದ್ದೆ. ಅಂದ್ರೆ ಅಂಡ್ ಯಾವ ರೇಂಜಿಗೆ ಇದ್ದೆ ಅಂತಂದ್ರೆ, ನಾನು ಹೊರಗಡೆ ಹೋಗಿ ಅಂದ್ರೆ ಐ ಹ್ಯಾಡ್ ಲಾಸ್ಟ್ ಮೈ ಸೆಲ್ಫ್ ಅನ್ನೋ ರೇಂಜಿಗೆ ಐ ವಾಸ್ ಇನ್ ದಟ್ ಕ್ವೆಸ್ಟ್. ಸರಿ, ವೇರ್ ಇಫ್ ಐ ಗೋ ಅಂಡ್ ಟಾಕ್ ಔಟ್ ಸೈಡ್, ನಾನು ಏನೇನು ಮಾತಾಡ್ತಿದ್ದೀನಿ ಅಂದ್ರೆ ಇದರಲ್ಲಿ ನಂದು ಎಷ್ಟು ಈಗೋ ಇನ್ವಾಲ್ವ್ ಆಗಿದೆ ಈ ಮಾತಲ್ಲಿ. ಆಲ್ ದಟ್ ಐ ವಾಸ್ ವೆರಿ ಕ್ಲಿಯರ್ಲಿ ಸೀಯಿಂಗ್ ಇಟ್. ಅಂಡ್ when it was happening, but when I go home and look back at what happened, then where did this statements come from? ಅಂದ್ರೆ who am I to make that statement? ಈ ತರದೆಲ್ಲ questions ಆಗಿದೆ. Now that thing has settled down because I think I am more conscious about what I am talking now.
And this I was throughout all my life. It is just that in last 2-3 years ನಾನು ಕೂತ್ಕೊಂಡು ಮೆಡಿಟೇಷನ್ ಎಲ್ಲ ಎಷ್ಟು ಮಾಡಿದೆ ಅಂತಂದ್ರೆ ಐ ಥಿಂಕ್ ಎವ್ರಿಥಿಂಗ್ ಕೇಮ್ ಅಪ್ ಆಲ್ ಆಫ್ ಅ ಸಡನ್ ಅಂಡ್ ಐ ಸಮ್ ಹೌ went inside a cocoon so much. Because I was, for example, if you want to swim, then you need to get inside the water alone. So I wanted to swim, and when I got inside the water, I didn't realize that I'm under the water, but I'm learning to swim. It is just that once you come out of the water, you realize that, oh, I was inside the water until now, which is why it was, the whole struggle was because of that. When you are meditating so much, I think you, without your understanding, you get inside the water and start swimming, because you are getting inside the mind, and mind is the water, I'm saying. And when you get inside and start swimming inside it, you go deeper and deeper and deeper, and when you are deep inside, and you are interacting with someone who is outside the swimming pool, you're a complete different person altogether. Correct. And you start noticing, you don't notice it when you're talking to someone, but once he leaves, and then you look back at what you spoke, that time you realize that, what did I even talk? Correct. Where did all this come from? And then probably you start swimming back outside the swimming pool and see, I was inside the swimming pool, which is why all this was happening. Sure. Now coming back to the actual question. ನೀವು ಚಾರ್ಲಿ ಹೇಗೆ ನಿಮ್ಮ ಡೆಸ್ಟಿನೇಷನಲ್ಲೇ ಇತ್ತು ಅನ್ನೋದ್ರಿಂದ ಶುರು ಮಾಡಿದ್ರಿ. ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ಚಾರ್ಲಿಯಲ್ಲಿ ಅದು ರೆಟ್ರೋಸ್ಪೆಕ್ಟಲ್ಲಿ ನೀವು ಹೇಳ್ತಾ ಇದ್ದೀರಾ, ಬಟ್ ಕಿರಣ್ ರಾಜ್ ಅವರು ಚಾರ್ಲಿಯನ್ನು ತಂದಾಗ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ನಿರ್ಧಾರ ಯಾಕೆ ತಗೊಂಡ್ರಿ, ಆ್ಯಂಡ್ ನೀವೇ ನಟನಾಗಬೇಕು ಅನ್ನೋ ನಿರ್ಧಾರ ಯಾವ ಹಂತದಲ್ಲಿ ಯಾಕೆ ತಗೊಂಡ್ರು? ಸೊ ನನಗೆ ಫಸ್ಟ್ ಕಿರಣ್ ರಾಜ್ ಬಂದು ಕತೆ ಹೇಳಿದ್ದು, ದ ಬೇಸಿಕ್ ಪ್ಲಾಟ್ ಲೈನ್ ವಾಸ್ ದ್ಯಾಟ್ ಅ ಡಾಗ್ ಕಮ್ಸ್ ಟು ಅ ಹ್ಯೂಮನ್ಸ್ ಲೈಫ್ and it is about their bonding anta. And he told me that the Dharma character, he's a complete introvert. Next. So this was the idea basically. And the dog, changing character's life is what. ಇದು ಯಾವ ವರ್ಷದಲ್ಲಿ? ಇದು ಕಿರಿಕ್ ಪಾರ್ಟಿ ಸಕ್ಸಸ್ ಆಯ್ತಲ್ಲ, ಕಿರಿಕ್ 2015 ಬಿಗಿನಿಂಗ್ ಅಂತ ಹೇಳ್ಬೋದಾ? 2016 ಎಂಡಲ್ಲಿ ಕಿರಿಕ್ ಪಾರ್ಟಿ 17 ಬಿಫೋರ್ Jan 15th ಆ ಟೈಮಲ್ಲಿ ನಾವು ವಿ ಆರ್ ಆಲ್ ಸೆಲೆಬ್ರೇಟಿಂಗ್ ದ ಸಕ್ಸಸ್ ಆಫ್ ಕಿರಿಕ್ ಪಾರ್ಟಿ. ಆ ಪಾರ್ಟಿಯಲ್ಲಿ ಬಂದು ನನಗೆ ಅವರು ಕತೆ ಹೇಳಿದ್ದು. ಸೊ ಅದು ಕತೆ ಹೇಳಿದಾಗ ನನಗೆ ಐ ವಾಸ್ ವೆರಿ ಶೋರ್ ದಟ್ ವಿಲ್ ಪ್ರೊಡ್ಯೂಸ್ ದಿಸ್ ಫಿಲ್ಮ್ ಅಂತ, ಸ್ಪೆಷಲಿ ಬಿಕಾಸ್ ಕಿರಣ್ ರಾಜ್ ಐ ಹ್ಯಾವ್ ವರ್ಕ್ ವಿತ್ ಅಂಡ್ ಐ ನೋ ಹೌ ಡೆಡಿಕೇಟೆಡ್ ಅಂಡ್ ಹಾರ್ಡ್ ವರ್ಕಿಂಗ್ ಹಿ ಇಸ್. ಸೊ that is enough for me. If a filmmaker is dedicated and hardworking, and I know that he'll use 100%, ಇನ್ನೇನು ಅಂದರೆ ತಪ್ಪು ಮಾಡಿದ್ರೆ ಅವನದು ಇಮ್ಮೆಚೂರಿಟಿಯಿಂದ ತಪ್ಪು ಮಾಡ್ಬೋದು, ಅದು ಪರವಾಗಿಲ್ಲ, ದಟ್ ಐ ಕ್ಯಾನ್ ಟೇಕ್. ಬಟ್ ಅವ್ನ ಮೆಚೂರಿಟಿಯಿಂದ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಪ್ಪು ಮಾಡಿದಾಗ ಅದು ಆ್ಯಕ್ಚುಲಿ ತಗೊಳಕ್ಕಾಗಲ್ಲ. ಸೊ ದಿಸ್ ಇಸ್ ಇನಫ್ ಫಾರ್ ಮೀ ದಟ್ ವಿಲ್ ಪ್ರೊಡ್ಯೂಸ್ ದಿಸ್ ಫಿಲ್ಮ್ ಅಂತ. ಮುಂದೆ ಹೋಗಿ ನನಗೆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗೊತ್ತಾಗಕ್ಕೆ ಶುರು ಆಯಿತು. ದಟ್ ಕಂಪ್ಲೀಟ್ ಇಂಟ್ರೋವರ್ಟ್ ಕ್ಯಾರೆಕ್ಟರ್, ಅವನು ಯಾರ ಹತ್ರನೂ ಮಾತಾಡಲ್ಲ, ಅಥವಾ ಅವಾಗ ಸ್ವಲ್ಪ ಎಲ್ಲ ಚೇಂಜಸ್ ಇತ್ತೇನೋ, ಅವನಿಗೆ ಫ್ಯಾಮಿಲಿಯವ್ರು ಯಾರೂ ಇಲ್ಲ, ಫ್ರೆಂಡ್ಸ್ ಇಲ್ಲ ಯಾರ ಹತ್ರನೂ, ಒಬ್ಬ ಕಂಪ್ಲೀಟ್ ಲೋನರ್. ಅಂಥ ಒಬ್ಬ ಮನುಷ್ಯನ ಲೈಫಲ್ಲಿ ಇಂಟರ್ನಲ್ ಚೇಂಜ್ ಏನಾಗುತ್ತೆ ಅಂದರೆ, ಯಾವುದೇ ಕಥೆ ಆದರೂ ಇಂಟರ್ನಲ್ ಚೇಂಜ್ ಎಕ್ಸ್ಟರ್ನಲ್ ಚೇಂಜ್ ಅಂತೂ ಇರಲೇಬೇಕು. ಸೊ ಇಂಟರ್ನಲ್ ಚೇಂಜ್ ಏನಾಗುತ್ತೆ, ಆ ಇಂಟರ್ನಲ್ ಚೇಂಜ್ ಆಗ್ತಿರೋದು ನಾಯಿಯಿಂದ. ನಾರ್ಮಲ್ ಆಗಿ ಅವನದು ತಂದೆ ತಾಯಿಯಿಂದ ಏನೋ ಸ್ವಲ್ಪ ಚೇಂಜಸ್ ಆಗುತ್ತೆ, ಅಂದರೆ 4-5 ಕ್ಯಾರೆಕ್ಟರ್ ಇರ್ತಾರೆ ಒಂದು ಕ್ಯಾರೆಕ್ಟರ್ ಸುತ್ತ ಆ ಚೇಂಜಸ್ ತರಕ್ಕೆ. ಬಟ್ ಒಂದು ನಾಯಿನೇ ಇದೆಲ್ಲ ಚೇಂಜಸ್ ಆಗುತ್ತಲ್ವಾ, ದೆನ್ and that is because of the unconditional love what the dog shows to him, and that itself is very beautiful anta anstu nange. And when that actor backed off, I think Kiran Raj ಇದು ಸಿನಿಮಾನೇ ಆಗಲ್ಲ ಅಂತ ಅವರು ಬ್ಯಾಕ್ ಆಫ್ ಆದ್ರ. ಅಂದ್ರೆ ಅವ್ರದ್ದು ಡೇಟ್ಸ್ ಎಲ್ಲ ಪ್ರಾಬ್ಲಮ್ ಆಗಕ್ಕೆ ಶುರು ಆಯಿತು. ಅಂದರೆ ವರ್ಕ್ಶಾಪ್ಗೆ ಇಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ, ಒಂದು ವರ್ಷದಲ್ಲಿ ನೀವು ಸಿನಿಮಾ ಮುಗಿಸ್ಬೇಕು, ಈ ಥರ ಇದೆಲ್ಲ ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಕಿರಣ್ ರಾಜ್ ವಾಸ್ ನಾಟ್ ವೆರಿ ಹ್ಯಾಪಿ ವಿತ್ ಹೌ ಇಟ್ ವಾಸ್ ಗೆಟಿಂಗ್ ಪ್ರೋಗ್ರೆಸ್. ಸೊ he told that I'll stop this project anta. He went home for 2 weeks. By the time he came back, I had thought about it, and I thought, okay, ASN ನಡೀತಾ ಇದೆ, ASN ಮಧ್ಯದಲ್ಲಿ ನನಗೆ ಸ್ಕಿಲ್ ಬ್ರೇಕ್ಸ್ ಸಿಗುತ್ತೆ. And after ASN, after doing that fantasy, larger than life, that kind of film, I want to break that, because I know for the fact that after ಕಿರಿಕ್ ಪಾರ್ಟಿ ನಾನು ASN ಮಾಡಿದ ಕೂಡಲೇ ಇವನು ಕಮರ್ಷಿಯಲ್ ಹೀರೋ ಅಂತ ಫಿಕ್ಸ್ ಆಗಿಬಿಡ್ತಾರೆ ಜನ. ಸೊ ಅದನ್ನು ಬ್ರೇಕ್ ಮಾಡಿಬಿಟ್ಟು ಏನಾದರೂ ವೆರಿ ರಿಲೇಟೇಬಲ್ ಟು ಲೈಫ್ ಮಾಡಬೇಕು ಅನ್ನೋದು ನನಗೆ ಇತ್ತು. And Charlie, the script was good, everything was good, and so I asked Kiran Raj that if you can adjust dates in between ASN shoot, then we'll finish the first half anta shoot ಮುಗಿಸ್ಬಿಡೋಣ ASN ಟೈಮಲ್ಲಿ ಆಮೇಲೆ ನಾನು ಸೆಕೆಂಡ್ ಹಾಫ್ ಶೂಟ್ ಮಾಡೋಣ ಅಂತ. ಸೊ Kiran Raj was happy with it, and that's how we started and started shooting for it. But second half ನನಗೆ ಹೆಂಗೆ ಅಂತಂದರೆ, I was starting,
that was the phase when I was, in between the lockdowns we were shooting. So during the lockdown, I'm completely, inside the house, locking myself. Either I'm writing or I'm just meditating. Nothing else. All alone. And when there is no lockdown, we are going and shooting this. So even while shooting also, if I'm not acting, I'm going and sitting under a tree and meditating. So I was in this quest during all this period. And for me, going through those emotions, but staying away from it, because I know ultimately I'm not dharma, so I don't have to suffer the emotion, but I'm going through the emotion. Like, when I'm crying, I'm feeling the pain. But as soon as the shot is over and I know this scene is done, I'm out of that pain because I'm not dharma. I know that, I don't have to take it home. So now this is a very spiritual experience once again. So now that I started exploring it during meditation also. ಅಂದರೆ ಇದು ಹೆಂಗೆ ಸಾಧ್ಯ, ಇದು ನನ್ನ ರಿಯಲ್ ಲೈಫಲ್ಲಿ ಅಡಾಪ್ಟ್ ಮಾಡೋಕ್ಕಾಗತ್ತಾ, ಈ ಥರದೆಲ್ಲ ಎಕ್ಸ್ಪ್ಲೋರೇಷನ್ ಶುರು ಆಗಿತ್ತು ಆ ಟೈಮಲ್ಲಿ. ಅಂದರೆ ಪೀಪಲ್ ಇನ್ ದ ಸೆಟ್ ರಿಯಲಿ ಫೆಲ್ಟ್ ವಿಯರ್ಡ್ ದಟ್ ವಾಟ್ ಈಸ್ ದಿಸ್ ಗೈ ಡೂಯಿಂಗ್ ಅಂತ. ಅಂದರೆ ಈವನ್ ಇನ್ ದ ಸೆಟ್ ಆಫ್ ಸಪ್ತಸಾಗರದ ಆಚೆ ಎಲ್ಲೋ ದ ಫಸ್ಟ್ ಹಾಫ್ ಶೂಟ್, ಬಿಕಾಸ್ ದಟ್ ವಾಸ್ ಆಲ್ಸೋ ಹ್ಯಾಪನಿಂಗ್ ಆಸ್ ಸೂನ್ ಆಸ್ ಚಾರ್ಲಿ ವಾಸ್ ಓವರ್ ಆ್ಯಂಡ್ ಐ ವಾಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ವಿತ್ ದಟ್ ಫೇಸ್ ಪ್ರಾಕ್ಟೀಸ್. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ನಾನು ಹೋಗಿ ಅಂದರೆ ನಾನು ಕೂತ್ರೆ ಐ ಡೋಂಟ್ ವಾಂಟ್ ಟು ಗೋ ಟು ಕ್ಯಾರವಾನ್ ಬಿಕಾಸ್ I know that I'll get bored there and I want to sit here, I want to see what's happening. But when I'm seeing also, I'm just going in one corner and sitting just like that. There are times when Hemant was like, who's this weirdo? He knows that this is weird, but he also knows that this is Rakshit. So he's not surprised by it. But are you okay being like this in front of people? ಅನ್ನೋದು ಇದೆಯಲ್ಲ ಆ ಕ್ವಶನ್. ಅಂದರೆ ನೀನು ಒಳಗಡೆ ಏನೇ ಇರಲಿ, ನೀನು ಕ್ಯಾರವಾನಲ್ಲಿ ಕುತ್ಕೊಳ್ಬೇಕಾದ್ರೆ ಏನೇ ಮಾಡಿದ್ರು ಸೆಟ್ಟಲ್ಲೂ ಬಂದು ನೀನು ಅಂದರೆ ಇದು ಮಾಡಕ್ಕೆ ನೀನು ರೆಡಿ ಇದೆಯಾ ಅನ್ನೋದು ಅವನಿಗೊಂದು ಕ್ವಶನ್ ಒಳಗಡೆ. ಸೊ ಆ ಒಂದು ವಿಯರ್ಡ್ ಸ್ಮೈಲಲ್ಲಿ ಬಂದು ಏನೊಂದು ಕ್ವಶನ್ ಕೇಳ್ತಾರೆ ನಂತರ ದಟ್ ವಾಟ್ಸ್ ಹ್ಯಾಪನಿಂಗ್ ಅಂತ. ಐ ನೋ ವೆನ್ ಹಿ ಆಸ್ಕ್ಸ್ ಮೀ ಓನ್ಲಿ ದಟ್ ಐ ನೋ ದಟ್ ಓಕೆ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ಇನ್ ಹಿಸ್ ಹೆಡ್. But I was like, yeah, ಅಂದರೆ it is a process where I am in, and once I finish this, obviously it will not be the same. And so camera on ಆದ ಕೂಡಲೇ ಆಕ್ಷನ್ ಅಂದ ಕೂಡಲೇ all of this goes away. And ಹೌದು ಯಾಕಂದ್ರೆ he's also come and told me that whatever you are doing, you continue, it's okay. Because this is here I'm getting my ಇದು, and he sees a lot of difference. What, for example, ಗೋಧಿ ಬಣ್ಣ ಟೈಮಲ್ಲಿ ನಾನು ಹೆಂಗಿದ್ದೆ, ಅಥವಾ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ಹೆಂಗಿದ್ದೆ, ಬೈ ದ ಎಂಡ್ ಆಫ್ that schedule ನಾನು ಹೆಂಗಿದ್ದೆ, he's seeing that difference also. Probably that is also that matters to him as a director. If an actor is performing in certain way, and why is that happening? Because he's doing certain things also. Probably he's getting that judgment, how it is helping also. Lovely. This actually leads me to my next question. ಈಗ ಕ್ಯಾರವನ್ನಲ್ಲಿ ನೀವು ಒಂದು ರೀತಿಯಲ್ಲಿ ವರ್ತಿಸೋದು ಓಕೆ, ಬಟ್ ಹೊರಗಡೆ ಸ್ಪಾಟಲ್ಲೂ ಹಂಗೆ ಮಾಡಿದ್ದು ನೋಡಿ ನಿಮ್ಮ ನಿರ್ದೇಶಕರಿಗೆ ಶಾಕ್ ಆಯಿತು. ಬಟ್ ಈಗ ಮೀಡಿಯಾ ಮುಂದೆ ಕೂಡ ನೀವು ಹಿಟ್ಸು ಫ್ಲಾಪ್ಸ್ ಬಗ್ಗೆ ಓಪನ್ ಆಗಿ ಮಾತಾಡ್ತೀರಿ, ಬಿಸ್ನೆಸ್ ಬಗ್ಗೆ ಓಪನ್ ಆಗಿ ಮಾತಾಡ್ತೀರಿ, ನಿಮ್ಮ ಥಾಟ್ ಪ್ರಾಸೆಸ್ ಬಗ್ಗೆ ಓಪನ್ ಆಗಿ ಮಾತಾಡ್ತೀರಿ, ನಿಮ್ಮ ಆ್ಯಕ್ಟಿಂಗ್ ಪ್ರಾಸೆಸ್ ಬಗ್ಗೆ ಓಪನ್ ಆಗಿ ಮಾತಾಡ್ತೀರಿ. ವೈ? ಅಂದರೆ ನನಗೆ ಓಪನ್ ಆಗಿ ಮಾತಾಡಿದ್ರೆ ಏನು ತಪ್ಪು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಸುಮಾರು ಸಲ ನನಗೂ ಅನಿಸಿದ್ದು ನಾನೇನು ಜಾಸ್ತಿ ಮಾತಾಡ್ತಿದ್ದೀನ, ನಾನು ಸ್ಪಿರಿಚುಯಾಲಿಟಿ ಬಗ್ಗೆ ಎಲ್ಲ ಮಾತಾಡ್ಬೋದಾ ಈ ಥರ ಹೊರಗಡೆ, ಈ ಕ್ವೆಶನ್ಸ್ ನನಗೂ ಅರೈಸ್ ಆಗಿದೆ. ಆ್ಯಂಡ್ ನನಗಂದರೆ ಇವಾಗ ನಾನು ಚಿಕ್ಕನಿಂದಲೂ ನಾನು ತುಂಬ ಜಾಸ್ತಿ ಯೋಚನೆ ಮಾಡ್ಕೊಂಡು ಮಾತಾಡಲ್ಲ, ನನಗೇನಿದೆ ಅದನ್ನೇ ಮಾತಾಡ್ತೀನಿ. ಆ್ಯಂಡ್ ನನಗೆ ಹೊರಗಡೆ ಹೋದ ಕೂಡಲೇ ಇನ್ನೊಂದು ಇಮೇಜ್ ಹಿಂದೆ ನಾನು ಅಂದರೆ ಒಂದು ಇಮೇಜ್ ಕನ್ಸ್ಟ್ರಕ್ಟ್ ಮಾಡಿ ನಾನು ಈ ಥರ ಅಂತ ತೋರಿಸಿ ನನಗೆ ನಾನು ಇರೋದು ಇನ್ನೊಂದು ಥರ ಅದು ಇರೋಕ್ಕೆ ಬರಲ್ಲ ನನಗೆ. ಸೊ ದ ಬೆಸ್ಟ್ ವೇ ಇಸ್ ಓಕೆ ವಾಟ್ ಇಟ್ ಈಸ್. ಐ ಮೀನ್ ಅಲ್ಟಿಮೇಟ್ಲಿ ಯು ಆರ್ ಜಸ್ಟ್ ಸೇಯಿಂಗ್ ವಾಟ್ ಯು ಆರ್, ಆ್ಯಂಡ್ ಲೆಟ್ ಪೀಪಲ್ ಜಡ್ಜ್ ಯು ಫಾರ್ ವಾಟ್ ಯು ಆರ್. ಈವನ್ ಇಫ್ ದೇ ಥಿಂಕ್ ಯು ಆರ್ ವಿಯರ್ಡ್ ದೆನ್, ಆ್ಯಂಡ್ ಇಫ್ ದೇ ಥಿಂಕ್ ನೋ ದಿಸ್ ಇಸ್ ನೈಸ್ ದೆನ್. And it is their perspective ಅಲ್ವಾ. ಲೆಟ್ ಮಿ ಬಿ ಮೈ ಸೆಲ್ಫ್ ಆ್ಯಂಡ್ ದಿಸ್ ಐ ಆಮ್ ಇನ್ ಅ ವೆರಿ ಕಂಫರ್ಟ್ ಝೋನ್. ನಾನು ಹಿಂಗಿರೋದ್ರಿಂದ ಆ ಕಂಫರ್ಟ್ ಝೋನಲ್ಲಿ ಇದ್ದೀನಿ. ನಾನು ಪ್ರಾಬಬ್ಲಿ ಹಿಂಗೆ ಇಲ್ಲದೆ ಬೇರೆ ಥರ ಏನಾದರೂ ವರ್ತನೆ ಶುರು ಮಾಡಿದ್ರೆ ಅದು ನನ್ನ ಆ ಕಂಫರ್ಟ್ ಝೋನಲ್ಲಿ ಪ್ರಾಬಬ್ಲಿ ಐ ಮೈಟ್ ಲೂಸ್ ಮೈ ಸೆಲ್ಫ್ ಆಲ್ಸೋ ದೇರ್. ಆ್ಯಂಡ್ ದಟ್ ಈಸ್ ದ ವರ್ಸ್ಟ್ ಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ಟು ಮೀ, ಲೂಸಿಂಗ್ ಮೈ ಸೆಲ್ಫ್. ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಸೆಲ್ಫ್ ಫಾರ್ ಶೋರ್. ದಟ್ ಈಸ್ ಒನ್ ಪಕ್ಕಾ ಕ್ಲಾರಿಟಿ ಐ ಹ್ಯಾವ್. And yeah, so this is the only way I can be, I know to be. Sure. Talking about losing yourself, let's get back to acting. ಈಗ what sort of an actor are you? ಸ್ಕ್ರಿಪ್ಟ್ ರೀಡಿಂಗ್ ನಿಮಗೆ ಒಮ್ಮೆ ಕೊಟ್ಟು ಕೂಡಲೇ ಡು ಯು ಟ್ರೈ ಟು ಗೆಟ್ ಇನ್ ಟು ದಿ ಕ್ಯಾರೆಕ್ಟರ್, ಅಥವಾ ಶೂಟ್ನ ಹಿಂದಿನ ದಿನ ಡು ಯು ಪುಟ್ ಅನ್ ಎಫರ್ಟ್, ಅಥವಾ ಸ್ಪಾಟಿಗೆ ಹೋಗಿ ಸೀನ್ ಪೇಪರ್ ಕೊಟ್ಟ ಮೇಲೆ
ನಿಮ್ಮ ಪ್ರಾಸೆಸ್ನ ಶುರು ಮಾಡ್ತೀರಾ? ಅಂದರೆ ನಾನು ಎಲ್ಲನೂ ಮಾಡಿದ್ದೀನಿ ಟು ಬಿ ಫ್ರ್ಯಾಂಕ್. ನಾನು ಹೇಳಿದ್ನಲ್ಲ ನಿಮಗೆ 777 ಚಾರ್ಲಿ ಮೋಸ್ಟ್ಲಿ ಫಸ್ಟ್ ಹಾಫಲ್ಲಿ ಏನಂತ ಬ್ಲಾಂಕ್ ಆಗಿ ಹೋಗೋದು. ನನ್ಗೆ ಗೊತ್ತು, ಅಂದರೆ ಕಥೆ ಏನು ಅಂತ ಗೊತ್ತು. ಬ್ಲಾಂಕಾಗಿ ಹೋಗಿ ಅಲ್ಲಿ ಕಿರಣ್ ರಾಜ್ ಏನು ಹೇಳ್ತಾರೆ ಅಷ್ಟೇ ಏನೋ ತಪ್ಪದೆ ಅದನ್ನೇ ಎಕ್ಸಾಕ್ಟಾಗಿ ಇದು ಮಾಡಿದ್ದೀನಿ ನಾನು. ಅಂದರೆ ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ, ನನ್ನ ಕಂಫರ್ಟ್ ಝೋನಲ್ಲಿ ಮಾಡಿದ್ದೀನಿ. ನನಗೆ ಆ ಕ್ಯಾರೆಕ್ಟರ್ ಹಿಂಗೆ ಅರ್ಥ ಆಗುತ್ತೆ ಅಷ್ಟು ಹಂಗೆ ಮಾಡಿದ್ದೀನಿ. ಕೆಲವೊಂದು ಸಲ ಕಿರಣ್ ರಾಜ್ ನನಗೆ ಚೆನ್ನಾಗಿ ಮಾಡಿದ್ರು ಅಂತಲೂ ಅನಿಸಿದೆ ನನಗೆ. ಆ್ಯಂಡ್ ನನಗೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಬಟ್ ನಂಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸಿ ಟ್ರೈ ಮಾಡಿದ್ದು ಇದೆ. ಬಟ್ ದೇರ್ ಆರ್ ಟೈಮ್ಸ್ ವೆನ್ ಏನೋ ಅಷ್ಟು ಮಾಡೋದು ಬೇಡ, ನನಗೆ ಈ ಕ್ಯಾರೆಕ್ಟರ್ಗೆ ಇಷ್ಟೇ ಕರೆಕ್ಟ್ ಆಗಿದೆ ಆ್ಯಕ್ಚುಲಿ, ಇಷ್ಟೇ ಮಾಡ್ತೀನಿ ನಾನು ಅಂತ ಹೇಳಿ ಮಾಡಿದ್ದು ಇದೆ. ಬಟ್ ಅದೇ ಸೆಕೆಂಡ್ ಹಾಫ್ ಬಂದಾಗ ನನಗೆ ನಾನು ಫಸ್ಟ್ ಹಾಫ್ ಕಂಪ್ಲೀಟಾಗಿ ಫಿಲ್ಮೇ ನೋಡಿರೋದ್ರಿಂದ ವಿತ್ ಮ್ಯೂಸಿಕ್ ನನಗೆ ಆ ಕ್ಯಾರೆಕ್ಟರ್ ಸಬ್ಕಾನ್ಷಿಯಸ್ ಕರೆಕ್ಟಾಗಿ ಅರ್ಥ ಆಗಿರೋದ್ರಿಂದ ಇಟ್ ಇಸ್ ಆಸ್ ಗುಡ್ ಆಸ್ ಮೀ ರೈಟಿಂಗ್ ದ ಕ್ಯಾರೆಕ್ಟರ್. ಸೊ ಸೆಕೆಂಡ್ ಹಾಫ್ ನನಗೆ ಏನು ಅಂದರೆ ಗೆಟಿಂಗ್ ಇನ್ಸೈಡ್ ದೋಸ್ ಇಮೋಷನ್ಸ್ ವಾಸ್ ನಾಟ್ ಡಿಫಿಕಲ್ಟ್ ಎಟ್ ಆಲ್. ತುಂಬ ಸಲೀಸಾಗಿ ಆಗೋಯ್ತು ಅದು. ಇವಾಗ ಫಾರ್ ಎಕ್ಸಾಂಪಲ್ ಮನು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇರ್ ಇನ್ ಹೇಮಂತ್ಸ್ ಮೈಂಡ್ ಆ್ಯಂಡ್ ವಿ ಹ್ಯಾವ್ ಅ ಡಿಸ್ಕಷನ್. ಏನೋ ಅಂದರೆ ನಾನು ಪ್ರೀವಿಯಸ್ ಡೇ ಜಾಸ್ತಿ ಪ್ರಿಪೇರ್ ಆಗಿ ಅದೆಲ್ಲ ಏನೂ ಮಾಡಿಲ್ಲ. ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಕಷ್ಟ ಏನು ಅಂತಂದರೆ, ನನಗೆ ನೀವು 3 ಪೇಜ್ ಡೈಲಾಗ್ ಕೊಟ್ಟರೆ ಓಕೆನಾ, ಯಾಕಂತಂದರೆ ಆ 3 ಪೇಜ್ ಡೈಲಾಗ್ ನಾನು ನೆನಪು ಮಾಡ್ಕೊಂಡು ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಏನೋ ದಟ್ ಬಿಕಮ್ಸ್ ವೆರಿ ಇದಾಗ್ಬಿಡುತ್ತೆ. ನನಗೆ ಆ 3 ಪೇಜ್ ಡೈಲಾಗ್ ಕೊಟ್ಟರೆ ನೀವು, ನಾನು ಆ 3 ಪೇಜ್ ಡೈಲಾಗ್ನ ನಾನು ಮೋಸ್ಟ್ಲಿ 3 ವಾರ ಪ್ರಾಕ್ಟೀಸ್ ಮಾಡ್ತೀನಿ. ವೇರ್ ನನಗೆ ಈಸಿಯಾಗಿ ಆ ಡೈಲಾಗ್ಸ್ ಆರಾಮ್ಸೆ ನನಗೆ ನ್ಯಾಚುರಲ್ ಬರಬೇಕು. ಸೊ ASN ಅಲ್ಲಿ ನಾನೇ ಬರೆದಿರೋದ್ರಿಂದ ನನಗೆ ಪ್ರತಿಯೊಬ್ಬರು ಡೈಲಾಗ್ಸು ನನಗೆ ಬಯರ್ಡ್ ಆಗಿತ್ತು. ಸೊ ನನ್ನ ಡೈಲಾಗ್ ಎಷ್ಟೇ ಉದ್ದ ಇದ್ರು ನಾನು ಹೇಳ್ತಾ ಹೋಗ್ತಾ ಇದ್ದೆ. ಐ ಜಸ್ಟ್ ಹ್ಯಾಡ್ ಟು ಕಾನ್ಸಂಟ್ರೇಟ್ ಆನ್ ಬೀಯಿಂಗ್ ಅ ಕ್ಯಾರೆಕ್ಟರ್. ಡೈಲಾಗ್ ಕಮ್ಸ್ ಈಸಿ. ಬಟ್ ನಂಗೆ ಡೈಲಾಗ್ಸ್ ನೀವು ಕೊಡದೆ ಬರೀ ಇಮೋಷನ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೇಳಿದ್ರೆ ದಟ್ ಈಸ್ ದ ಈಸಿಯೆಸ್ಟ್ ಐ ಕ್ಯಾನ್ ಡೂ. ಅಂದರೆ ಐ ಕ್ಯಾನ್ ದೆರ್ ಆರ್ ಟೈಮ್ಸ್ ವೆನ್ ಹೇಮಂತ್ ಕಮ್ಸ್ ಅಂಡ್ ಟೆಲ್ಸ್ ಮೀ ದ್ಯಾಟ್ ಅಂದರೆ he sees something in the monitor and he believes that ನನ್ನ ಲೈಫಲ್ಲಿ ಯಾವುದೋ ಘಟನೆನ ನಾನು ನೆನಪು ಮಾಡ್ಕೊಂಡು ನಾನು ಅದನ್ನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕಿಲ್ಲ ಮಚ್ಚ, ಹಂಗೆಲ್ಲ ಏನು ಮಾಡ್ತಿಲ್ಲ ನಾನು. ನೀನು ನನಗೆ ಅದು ಸೀನ್ ಓದಿ ಹೇಳಬೇಕಾದ್ರೆ ನಾನು ಆ ಇಮೋಷನ್ ಒಳಗಡೆ ಹೋದೆ ಆ್ಯಂಡ್ ದೆನ್ ಐ ಜಸ್ಟ್ ಹ್ಯಾಡ್ ಟು ಡೂ ಬಿ ದೇರ್ ಆ ಕ್ಯಾರೆಕ್ಟರ್ ಅಷ್ಟೇ ಅಂತ. ವರ್ಕ್ಶಾಪ್ ಅಲ್ಲಿ ಏನು ಮಾಡಿದ್ರಿ? Workshop it is more of Hemant knows that I take some time to get comfortable with a person. Okay. And probably he doesn't tell me that this is the workshop for but I believe that he does it for the same reason that on set I shouldn't be uncomfortable acting with my co-star tara. So that was the main reason. Also probably avaligu iruttalva that she's acting with a known actor and this is her debut. So avaligu aa comfort zone tarakke basically ನಮ್ಮ ಇಬ್ಬರ ಮಧ್ಯದಲ್ಲಿ ಆ comfort zone tarakke it is more of playing games and playing as a team. ಈ ತರದೆಲ್ಲ ಜಾಸ್ತಿ ವರ್ಕ್ಶಾಪ್ಸ್ ಮಾಡಿಸಿದವನು. ಸೂಪರ್. ಆ್ಯಕ್ಚುಲಿ ನೀವೊಂದು ಯು ಆ್ಯಂಡ್ ಯು ಬೀಯಿಂಗ್ ಫ್ರ್ಯಾಂಕ್ ಒಂದು ಸೂಪರ್ ಪಾಯಿಂಟ್ ಹೇಳಿದ್ರೆ, ಕೆಲವೊಮ್ಮೆ ಕಿರಣ್ ರಾಜ್ ಮಾಡಿದಷ್ಟು ನನಗೆ ಬರಲಿಲ್ಲ ಅಂತ. ಹೌ ಡಸ್ ಅನ್ ಆಕ್ಟರ್ ಡೀಲ್ ವಿತ್ ದ್ಯಾಟ್ ದೆನ್? ನಾನು ಡೈರೆಕ್ಟರ್ಗೆ ಚೆನ್ನಾಗಿ ಬರ್ತದೆ ನನಗಿಂತ ಅನ್ನೋದು. ಅಂದರೆ ಐ ಬಿಲೀವ್ ದಟ್ ಐ ಆಮ್ ಅ ಲರ್ನರ್ ಆ್ಯಂಡ್ ಸೊ ಐ ಡೋಂಟ್ ಟೇಕ್ ಇಟ್ ಆಸ್ ಅವ್ನು ನನಗಿಂತ ಚೆನ್ನಾಗಿ ಮಾಡ್ತಾನೆ, ನಾನು ಯಾಕೆ ಚೆನ್ನಾಗಿ ಮಾಡ್ತಿಲ್ಲ ಅಂತ. ಐ ವಾಂಟ್ ಟು ಲರ್ನ್ ಆ್ಯಂಡ್ ಗೆಟ್ ದೇರ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಕಿರಣ್ ರಾಜ್ ಹೀ ಈಸ್ ಸೋ ಇಮ್ಮರ್ಸ್ಡ್ ಇನ್ ಹಿಸ್ ಸ್ಟೋರಿ ದ್ಯಾಟ್ ಅವರಿಗೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ ಪ್ರಾಬ್ಲಿ if he has to tell me that Charlie comes and hugs you sir and ನೀವು ಅದಕ್ಕೆ ಐ ಲವ್ ಯು ಅಂತ ಹೇಳ್ತೀರಾ ಅಂತ, ಅವನು ಅದು ಹೇಳಬೇಕಾದ್ರೆ ಅವ್ನ ಕಣ್ಣಲ್ಲಿ ನೀರು ಬಂದಿರ್ತಾರೆ ಆಲ್ರೆಡಿ. ದಟ್ ಈಸ್ ಹೌ ಕಿರಣ್ ರಾಜ್ ಇಸ್. ಬಟ್ ನಾನು ಪರ್ಫಾರ್ಮ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಗುರು, ಕಣ್ಣಲ್ಲೆಲ್ಲ ನೀರು ಬೇಡ, ನಾನು ಫುಲ್ ಟೋನ್ ಡೌನ್ ಮಾಡಿಬಿಟ್ಟು ಅಲ್ಲಿ ಗಿವ್ ಎಕ್ಸ್ಪ್ರೆಷನ್, ಕಣ್ಣಲ್ಲಿ ತುಂಬ ಲಾಸ್ಟ್ ಎಕ್ಸ್ಪ್ರೆಷನ್ ಆ್ಯಂಡ್ ಇಮೆನ್ಸ್ ಲವ್ ಬರೋ ಥರ ನಾನು ಮಾಡ್ತೀನಿ, ಬಟ್ ಕಣ್ಣಲ್ಲಿ ನೀರು ಬೇಡ ಅಂತ ನಾನು ಅದನ್ನು ಪರ್ಫಾರ್ಮ್ ಮಾಡಿದೆ. ಸೊ that is the difference I'm talking about. Sometimes I feel that I should come where he has come, but he comes there easily because he's not thinking that he's acting or something. He's just explaining. Without his knowledge, he's doing few things. Lovely. Which I am just observing a step. But I am thinking now because I have to repeat it and I have to get to a mode where I am not thinking and I am performing. ಯಾವತ್ತಾದರೂ ಇಲ್ಲಿವರೆಗೂ ನೀವು ಮಾಡಿರೋ ಪಾತ್ರಗಳಿಗೆ ಒಂದು ರೆಫರೆನ್ಸ್ ಪಾತ್ರ ಅಂತ ಇಟ್ಕೊಂಡು ಮಾಡಿದ್ದೀರಾ? ಶ್ರೀನಾರಾಯಣ, ಜಾನಿ ಡೆಪ್, ಹೌದು, ಜಾಕ್ ಸ್ಪ್ಯಾರೋ. And andre when I played Richie also, back of the mind, at least when I was writing Richie, Scarface was the reference. When I wrote the first English version baribekare, avನ attitude dialogue ಎಲ್ಲ
ಆಬ್ವಿಯಸ್ಲಿ ನನ್ನ ಇಂಗ್ಲೀಷಲ್ಲಿ ಇತ್ತು ಅದು ಅವ್ರ ಇಂಗ್ಲೀಷಲ್ಲಿ ಇರಲಿಲ್ಲ. ಬಟ್ ಆ ಆಟಿಟ್ಯೂಡ್ ಇಲ್ಲಿ ಇದ್ದು ಲೋಕಲ್ ಒಬ್ಬ ಕೊಟ್ಟರೆ ಹೆಂಗಿರುತ್ತೆ. ಬಟ್ ಅಲ್ಲಿ ನಂಗೆ ರಿಚ್ಚಿಗೆ ಅದು ಒಂದೇ ರೆಫರೆನ್ಸ್ ಇರಲಿಲ್ಲ. ನನ್ನ ಫ್ರೆಂಡೇ ಒಬ್ಬ ರಿಚಿ ಅಂತ ಇದ್ದ ಇರಬೇಕಾದ್ರೆ, ಸೊ ಆ ರೆಫರೆನ್ಸ್ ಇತ್ತು, ಎಲ್ಲ ಮಿಕ್ಸ್ಚರ್ ಆಯ್ತು ಅದು. ಆಮೇಲೆ ವೆನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ದಟ್ ರೋಲ್ ಆನ್ ಸೆಟ್, ಫಸ್ಟ್ 3 days ನಂಗೆ ಸಿಕ್ಕಿಲ್ಲ ಅದು ಆ ರೋಲ್. ಬಟ್ 4ನೇ ದಿವಸದ ಯಾವತ್ತು ನಂಗೆ ಆ ಕ್ಯಾರೆಕ್ಟರ್ ಸಿಗ್ತಾ ಹೋಯ್ತಲ್ವಾ, ಅಲ್ಲಿಂದ ಇಟ್ ವಾಸ್ ನಾಟ್ ಎನಿ ಆಫ್ ದಿಸ್ ಆರ್ ಆಲ್ ಆಫ್ ದಿಸ್ ಮಿಕ್ಸ್ಡ್ ಪುಟ್ ಟುಗೆದರ್ ಅಂಡ್ ಸಮಥಿಂಗ್ ಆಡೆಡ್ ಮೋರ್ ಆನ್ ಟಾಪ್ ಆಫ್ ದ್ಯಾಟ್ ಅಂಡ್ ಫುಲ್ ಗಲ್ಬಸ್ಕಿ ಮಾಡಿ ಒಂದು ಕ್ಯಾರೆಕ್ಟರ್ ಹೊರಗೆ ಬಂತದ್ದು. ಓಕೆ, ನೀವು ಸುಮಾರು ಸಲ ನಿಮ್ಮ ಫೇವ್ರೆಟ್ ಡೈರೆಕ್ಟರ್ಸ್ ಬಗ್ಗೆ ಹೇಳಿದಿರಿ. ನಿಮ್ಮ ಫೇವ್ರೆಟ್ ನಟರು ಯಾರು? ದ ಮೋಸ್ಟ್ ಇನ್ಸ್ಪಿರೇಷನಲ್ ಈಸ್ ಅಲ್ ಪಚಿನೋ, ರಾಬರ್ಟ್ ಡೆ ನಿರೋ, ಇವರಿಬ್ರು. ಆಮೇಲೆ ಅಮಿತಾಬ್ ಬಚ್ಚನ್ ಫಾರ್ ಮೆನಿ ರೀಸನ್ಸ್, ಸ್ಪೆಷಲಿ ಹಿಸ್ ಸ್ಟಾರ್ಟಿಂಗ್ ಫಿಲ್ಮ್ಸ್ ಆ್ಯಂಡ್ ದೆನ್ ಹಿಸ್ ರೀಸೆಂಟ್ ಫಿಲ್ಮ್ಸ್, ಬ್ಲ್ಯಾಕ್ ನಂತರ ಒಂದು ಹೊಸ ಅಧ್ಯಾಯ ಶುರು ಆಯ್ತಲ್ಲ ಅವ್ರದ್ದು, ಅದು. ಆಮೇಲೆ ಐ ಲವ್ ಕಮಲ್ ಹಾಸನ್ ಆ್ಯಂಡ್ ಐ ಲವ್ ಮೋಹನ್ ಲಾಲ್. And here Anant Nag sir was always my favorite. And when it comes to mythology, Dr. Rajkumar was always my favorite. ಈಗ ಮೈಥಾಲಜಿಕಲ್ನ ಸ್ವಲ್ಪ ಪಕ್ಕಕ್ಕಿಟ್ರೆ, ವಾಟ್ ಇಸ್ ಇಟ್ ದಟ್ ಯು ಸಿ ಇನ್ ಅ ಮೋಹನ್ ಲಾಲ್ ದಟ್ ರಕ್ಷಿತ್ ಟುಡೇ ಡಸಂಟ್ ಹ್ಯಾವ್? ಅಥವಾ ಅನಂತ್ ನಾಗಲ್ಲಿ ನೀವು ನೋಡೋದು ನಟರಾಗಿ ನಿಮ್ಮಲ್ಲಿ ಇಲ್ದಿರೋದೇನು? ಅಂದರೆ ನಂಗೆ ಹಂಗೆ ನೋಡೋಕೆ ಬರಲ್ಲ. ಅಂದರೆ ಇಮಿಡಿಯೇಟ್ ಆಗಿ ಕಂಪ್ಯಾರಿಸನ್ ಹೋಗಲ್ವಾ ನೀವು? ಇಲ್ಲ ಇಲ್ಲ ಇಲ್ಲ, ಅಂದರೆ ನನ್ಗೆ ಅವರಲ್ಲಿ ಏನು ಇಷ್ಟ ಆಗುತ್ತೆ ಅಂತ ನನ್ಗೆ ಗೊತ್ತು. ಆ್ಯಂಡ್ ಅದನ್ನು ನಾನು ಇಮಿಟೇಟ್, ಅಂದರೆ ಅದನ್ನು ನನ್ನಲ್ಲಿ ಹೆಂಗೆ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ನಾನು ಇಮಿಟೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಅದನ್ನು. ಸೊ ಅದು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಅಂದರೆ ಅವ್ರು ಅದನ್ನು ಮಾಡಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಓಡ್ತಿರ್ಬೋದು, ಅವ್ರು ಹೆಂಗೆ, ಅಂದರೆ ಯಾವ ಮೈಂಡ್ಸೆಟ್ಟಲ್ಲಿ ಅದು ಮಾಡಿದಾಗ ಇದು ಬಂದಿರ್ಬೋದು ಅಂತ ನನಗೆ ಒಮ್ಮೆ ಕಾನ್ಷಿಯಸ್, ಅದೇ ಸಬ್ ಕಾನ್ಷಿಯಸ್ ಆಗಿ ಗೊತ್ತಾಗುತ್ತೆ ಅದು. ಅಂದರೆ ಇಟ್ ಇಸ್ ನಾಟ್ ದಟ್ ಐ ಆಮ್ ಪುಟಿಂಗ್ ಎನ್ ಎಫರ್ಟ್ ಟು ನೋ ದ್ಯಾಟ್, ಬಟ್ ಅದು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಅದನ್ನು ಯೂಸ್ ಮಾಡಿರ್ತೀನಿ, ಆ ಟೆಕ್ನಿಕ್ನ. ನನಗೇನು ಅರ್ಥ ಆಯ್ತಲ್ಲಿ ಆ ಟೆಕ್ನಿಕ್ನ ನಾನೇ ಯೂಸ್ ಮಾಡಿಬಿಟ್ಟು ಆವಾಗ ಮೋಸ್ಟ್ಲಿ ಇದು ನಾನು ಅಲ್ಲಿ ನೋಡ್ಬೇಕಾದ್ರೆ ನನಗೆ ಇದು ಬಂದಿತ್ತಲ್ಲ ತಲೆಗೆ, ಮೋಸ್ಟ್ಲಿ ನಾನು ಇಲ್ಲಿ ಅದನ್ನು ಯೂಸ್ ಮಾಡಿದ್ನಲ್ಲ ಅಂತ ಆ ಥರ ರಿಯಲೈಸೇಷನ್ ಆಗಿದ್ದಿದೆ ಕೆಲವೊಂದು ಕಡೆ. ಈಗ ಅನಂತ್ ನಾಗ್ ಅವ್ರದ್ದು ಗಣೇಶನ ಮದುವೆ, ಗೌರಿ ಗಣೇಶ, ಆ ಪಾತ್ರಗಳೆಲ್ಲ ಇದೆ. ವಾಟ್ ಯು ಥಿಂಕ್ ಹಿ ಇಸ್ ಥಿಂಕಿಂಗ್? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾಮಿಡಿ ಇಸ್ ಫ್ಯಾಂಟಾಸ್ಟಿಕ್. ಅದು ಹೆಂಗ್ ಮಾಡ್ತಾ ಇದಾರೆ ಗೊತ್ತಿಲ್ಲ, ಬಟ್ ನಗ್ತಾ ಇದೆ. ಹೌದು, ಅಂದ್ರೆ ಇವಾಗ ನನಗೆ ಅದನ್ನ ಮಾಡ್ಬೇಕಂತಂದ್ರೆ ನಾನು ಕಿರಿಕ್ ಪಾರ್ಟಿ ಸ್ಟೈಲ್ ಮಾಡ್ತೀನಿ. ಅಂದ್ರೆ ದಟ್ ಈಸ್ ಮೈ ಸ್ಟೈಲ್, ಓಕೆ. ಬಟ್ ಐ ಬಿಲೀವ್ ದ ಮೈಂಡ್ ಸೆಟ್ ಇಸ್ ದ ಸೇಮ್. ಅಂದ್ರೆ ಹೀಸ್ ಬ್ರಿಂಗಿಂಗ್ ಹಿಸ್ ಕಾಮಿಡಿ, ಹಿಸ್ ನಾಟಿ ಪೋರ್ಷನ್ ಔಟ್, ಅನಂತ್ ನಾಗ್ ಸರ್, ಅಂಡ್ ಬೀಯಿಂಗ್ ಇನ್ ದಟ್ ಝೋನ್. ಅಂಡ್ ಆ ಝೋನಲ್ಲಿ ನೀವು ಏನೇ ಡೈಲಾಗ್ಸ್ ಕೊಟ್ಟರು ನಾನು ಅದನ್ನ ಅವ್ರ ಸ್ಟೈಲಲ್ಲಿ ಹೇಳ್ತಾರೆ. ನನ್ಗೆ ಇಫ್ ಐ ಹ್ಯಾವ್ ಟು ಬ್ರಿಂಗ್ ಮೈ ನಾಟಿನೆಸ್ ಔಟ್, ದೆನ್ ದಟ್ ಈಸ್ ಕಿರಿಕ್ ಪಾರ್ಟಿ ನಾಟಿನೆಸ್. ದಯವಿಟ್ಟು ಇದನ್ನ ಹೇಳಿ, ಬ್ರಿಂಗಿಂಗ್ ಯೋರ್ ನಾಟಿನೆಸ್ ಔಟ್ ಅಂದ್ರೆ ಹೇಗೆ? ಹೌ ಡು ಯು ಡೂ ದಟ್? ಬೀಯಿಂಗ್ ಇನ್ ದಟ್ ಸ್ಟೇಟ್ ಆಫ್ ಮೈಂಡ್, ಅಂದ್ರೆ ಬೀಯಿಂಗ್ ಜಸ್ಟ್ ದಟ್, ಯು ನೋ ದಿಸ್ ಇಸ್ ಯುವರ್ ಕ್ಯಾರೆಕ್ಟರ್ ನೌ. You know that you're 18 years. Obviously, at time only probably the new girls being around also helped to be in that zone. I don't know. Right. But yeah, I think a lot of things help, and probably your ನೀವಿರೋ ಒಂದು ವೈಬ್ ಇದೆಯಲ್ಲ, ಅದು ನೀವು ಯು ಸ್ಟಾರ್ಟ್ ಸ್ಪ್ರೆಡಿಂಗ್ ಅಕ್ರಾಸ್ ಯುವರ್ ಸೆಟ್ ಆಲ್ಸೋ, ಅಂಡ್ ಎವ್ರಿಬಡಿ ಇಸ್ ಇನ್ ದಟ್ ಝೋನ್. ಐ ರಿಮೆಂಬರ್, ಬಿಕಾಸ್ ಕಿರಿಕ್ ಪಾರ್ಟಿ 1 ಶೂಟಿಂಗ್ ಮಾಡ್ಬೇಕಾದ್ರೆ ಎವ್ರಿಬಡಿ ಇಸ್ ದಟ್ in that free having fun zone, whereas when I was shooting the interval sequence, everybody is dead silence, nobody is coming and talking to me. Because I was in a completely different zone. ಉಳಿದವರು ಕಂಡಂತೆ was your innocence, ಕಿರಿಕ್ ಪಾರ್ಟಿ was your need, ಅವನೇಶ್ವರಿ ಮಾಡ was your learning, with ಚಾರ್ಲಿ ನಾನೊಂದು ಸರ್ಕಲ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದಿರಿ. ಹೌದು. ಯಾವ ಸರ್ಕಲ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಿ? ಅಂದರೆ ಅದೇ ನಾನು ಹೇಳಿದ್ನಲ್ಲ ನಿಮಗೆ, ನಾನೊಂದು ಐ ಥಿಂಕ್ 10-12 years ಬ್ಯಾಕ್ ಒಂದು ಇದು ಬರೆದಿದ್ದೆ, ಒಂದು ಫ್ರೇಸ್ ಬರೆದಿದ್ದೆ ಟ್ವಿಟರಲ್ಲಿ. ರಿಯಲೈಸ್ ಯುವರ್ ಪ್ಯಾಷನ್, ಕಮ್ ಅ ಫುಲ್ ಸರ್ಕಲ್, ಬಿ ಎ ಚೈಲ್ಡ್ ಒನ್ಸ್ ಅಗೇನ್, ಲುಕಿಂಗ್ ಫಾರ್ ದ ಐಡಿಯಲ್ ವರ್ಲ್ಡ್ ಫಾರ್ ಸಿನಿಮಾ, ಬಿ ಎ ಸಿನಿಮಾ ಅಂತ. ಸೊ ರಿಯಲೈಸ್ ಮೈ ಪ್ಯಾಷನ್, obviously, when I wrote this, I had realized my passion. I knew I wanted to make films. The rest of the things I don't know in what mindset I've written, but now when I relate to it, I believe after realizing my passion, I have gone through one journey, right, from there to here. And in that journey, for a lot of things, I have done a lot of stuff. For example, na hednala, Kirik Party was a need. And if not that need, probably I wouldn't have done Kirik Party angidre. Avane Srimandarayana was my learning. If not, nanga learning bekilla antandre, probably Srimandarayana would have been different.
ಥಿಂಗ್. ಸೊ ಇಲ್ಲಿ ಇದೆಲ್ಲ ನಾನು ಕ್ರಾಸ್ ಮಾಡಬೇಕಾದ್ರೆ ನಾನು ಐ ಆಮ್ ಶ್ಯೂರ್ ಆ್ಯಂಡ್ ಇದೆಲ್ಲ ಮಾಡ್ತಿರೋದು ನಾನು ಏನಂತಂದರೆ ಒಂದು ದಿವಸ ನಾನು ಪುಣ್ಯಕೋಟಿ ಮಾಡೋಕ್ಕಾಗತ್ತೆ ಅಂತ, ಅದು ಏನೋ ಒಂದು ದೊಡ್ಡ ಡ್ರೀಮ್ ನನಗೆ ಸಾಧನೆ ಮಾಡೋಕ್ಕಾಗತ್ತೆ. ಇದೆಲ್ಲ ನಾನು ಮಾಡಬೇಕು, ಇಲ್ಲ ಅಂದರೆ ನನಗೆ ಮಾರ್ಕೆಟ್ ನಾನು ಇದು ಮಾಡಿಲ್ಲ ಅಂದರೆ ನನಗೆ ಅದು ಮಾಡೋಕ್ಕಾಗಲ್ಲ. ನಾನು ASN ನನ್ನ ಫ್ಯಾಂಟಸಿ ಸಬ್ಜೆಕ್ಟ್ ಲಾರ್ಜರ್ ದ್ಯಾನ್ ಲೈಫ್ ನಾನು ಮಾಡಲೇಬೇಕು ಆಫ್ಟರ್ ಕಿರಿಕ್ ಪಾರ್ಟಿ, ಯಾಕಂತಂದರೆ ನನಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಇಲ್ಲಾಂದರೆ ಪುಣ್ಯಕೋಟಿ ಮಾಡೋಕ್ಕೆ. ಸೊ ಇದೆಲ್ಲ ನಾನು ಬೇಕೋ ಬೇಡವೋ ಅದು ಸೆಕೆಂಡ್ರಿ. ಆ್ಯಸ್ ಅ ಫಿಲ್ಮ್ ಮೇಕರ್ ನಾನು ಉಳಿದವ್ರ ಕಂಡ ನಂತರ ನಾನು ಯಾಕೆ ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡಿಲ್ಲ ಅಂತಂದರೆ ನನಗದು ಇದು ಯಾವುದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಮಾಡಿರೋದಲ್ಲ. ಇದೆಲ್ಲ ಸಿನಿಮಾಗಳು ನಾನು ಮಾಡಿರೋದು ಸೊ ದಟ್ ಐ ಪ್ರಿಪೇರ್ ಅ ಸ್ಟೇಜ್ ಫಾರ್ ಮೈ ಸೆಲ್ಫ್, ಫಾರ್ ದ ಫ್ಯೂಚರ್ ವೆನ್ ಐ ಡೈರೆಕ್ಟ್ the kind of films I want to make, the way I want to make it. Since this is not the ಅಂದರೆ ಇದು ಕಂಪ್ಲೀಟ್ ಆಗಿ ಅಂದರೆ ಒಳಗಡೆಯಿಂದ ನಾನೇನು ಮಾಡಬೇಕು ಅನ್ನೋದು ನನಗೆ ಏನು ಅರ್ಜಿದೆ ಅದಕ್ಕೋಸ್ಕರ ಮಾಡಿರೋದಲ್ಲ, ಬೇರೆ ಇದಕ್ಕೋಸ್ಕರ ಮಾಡಿರೋದ್ರಿಂದ ಇದರಲ್ಲಿ ನಾನು ಸುಮಾರು ಟೈಮಲ್ಲಿ ಲರ್ನಿಂಗ್ ಜೊತೆಗೆ ಕರಪ್ಷನ್ ಆಗಿರ್ಬೋದು. ಆ್ಯಂಡ್ so at one point I am saying coming full circle, because now I know what are the corruptions which is had and I want to negate it and be a child once again. So why I am saying coming a full circle is only once you come a full circle you can be a child once again, because you started as a child. Now you are coming to the same point as only if you come to the same point then you can be a child. But next when you are walking across the same circle, now ನೀವು ಏನು ಇದಕ್ಕೆ ಫಸ್ಟ್ ಟೈಮ್ ನೀವು ವಾಕ್ ಮಾಡ್ಬೇಕಾದ್ರೆ ಏನೆಲ್ಲ ನೀವು ತಗೊಂಡ್ರಿ ಅದನ್ನೆಲ್ಲ ಬಿಟ್ಟು ಆ ಚೈಲ್ಡ್ ಆಗಿ ಆ ಇನ್ನೋಸೆನ್ಸ್ ಜೊತೆಗೆ ನೀವು ತಿರ್ಗಾ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದಾಗ, ಬಟ್ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ ಇವಾಗ, ಅಂದರೆ ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದಕ್ಕೆಲ್ಲದಕ್ಕೂ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಲರ್ನಿಂಗು ಇದೆ. ಸೊ ದಟ್ ಈಸ್ ವಾಟ್ ಐ ಸೇ ಕಮಿಂಗ್. ಬಟ್ ಹೊಸ ಕರಪ್ಷನ್ಗಳು ಆಗ್ಬಹುದು ಅಂದರೆ I would like to believe that ಅದೆಲ್ಲ ಮುಗ್ದೋಯ್ತು, ಲರ್ನಿಂಗ್ ಫೇಸ್ ಎಲ್ಲ ಮುಗ್ದೋಯ್ತು, ಅಂದರೆ ಇನ್ಸ್ಪಿರೇಷನ್ಸ್ ಅದೆಲ್ಲ ಮುಗ್ದೋಯ್ತು. ಅಂದರೆ ನನಗೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಅಂದರೆ ಫಾರ್ ಯು ಟು ಬಿಗಿನ್ ಯುವರ್ ಕರಿಯರ್ ಯು ನೀಡ್ ಇನ್ಸ್ಪಿರೇಷನ್ಸ್, but at one point you have to let go your inspirations and find your true expression. Absolutely. So I think that all that is also done, giving homage to all my inspirations. I mean, since I'm doing continuation of Ulidoro Kannante, I have to carry few things forward that I can't avoid. Now if Richie has spoken about about Cuban Kid and Mando Kid, then I have to bring a reference. Why did he speak about that in Richard Anthony? So again I'm talking about Scarface probably. So but this time let's not consider it as a homage, but let's consider it as a character. That character actually had watched the film, which is why he has used all that. Now I have spoken about Marcellus Wallace. Now I have given a small hint. Now I have to give a detailed expression here. So now let's not consider it as a homage to Pulp Fiction, but now I am using it as I have to continue that. But adella bitre, otherwise inspiration wise I think I'm done with all that, and now I have to explore myself, what is my expression in every film I do. Superb. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಬೈ ದಿ ಟೈಮ್ ಯು ಸ್ಟಾರ್ಟ್ ಪುಣ್ಯಕೋಟಿ ವುಡ್ ಯು ಹ್ಯಾವ್ ಫಿನಿಶ್ಡ್ ಅ ಸೆಕೆಂಡ್ ಸರ್ಕಲ್? ಅಂದರೆ ಇವಾಗ ವೆನ್ ಐ ಸೇ ಐ ಹ್ಯಾವ್ ಕಮ್ ಅ ಫುಲ್ ಸರ್ಕಲ್ ಅಗೇನ್, ನನಗೆ ಇನ್ನೂ ಗೊತ್ತಿಲ್ಲ ಇದು, ಯಾಕಂತಂದರೆ ಚಾರ್ಲಿ ಮುಗೀತು, ಸಪ್ತಸಾಗರದಾಚೆ ಎಲ್ಲೋದು ಎಕ್ಸ್ಪೀರಿಯನ್ಸ್ ನನಗೆ ಫುಲ್ ಕಂಪ್ಲೀಟ್ ಆದಮೇಲೆ ಗೊತ್ತು ಸರ್ಕಲ್ ನಾನು ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ಇನ್ನು ಇವಾಗ ಕಂಪ್ಲೀಟ್ ಆಗ್ತಾ ಇದೆಯಾ ಅಂತ. ಯಾಕಂದರೆ ರಿಚರ್ಡ್ ಆಂಥೋನಿನೂ ಹಳೆ ಅಧ್ಯಾಯದ್ದು ಇದು ಓಕೆನಾ, ಸೊ ಅಲ್ಲೂ ನನಗೆ ಗೊತ್ತಿಲ್ಲ ಸರ್ಕಲ್ ಕಂಪ್ಲೀಟ್ ಆಯ್ತಾ ಅಥವಾ ನಾನು ಪುಣ್ಯಕೋಟಿಯಿಂದ ನೆಕ್ಸ್ಟ್ ಶುರು ಮಾಡ್ತೀನಾ ಅಂತ. ಐ ವುಡ್ ಲೈಕ್ ಟು ಬಿಲೀವ್ ದಟ್ ಇಫ್ ನಾಟ್ ಚಾರ್ಲಿ, ಸಪ್ತಸಾಗರದಾಚೆ ಎಲ್ಲೋ ಜೊತೆಗೆ ಅಟ್ಲೀಸ್ಟ್ ಆ ಸರ್ಕಲ್ ಅಂತೂ ಕಂಪ್ಲೀಟ್ ಆಗಿರಬೇಕು ಅಂತ. ಆ್ಯಂಡ್ ರಿಚರ್ಡ್ ಆಂಥೋನಿ ಜೊತೆಗೆ ನಾನು ಐ ವಾಂಟ್ ಟು ಸ್ಟಾರ್ಟ್ ಇಟ್ ಆಸ್ ಎ ಕಂಪ್ಲೀಟ್ ನ್ಯೂ that child, because again I'm getting back to direction, but you don't know, because that is the part 2 of the Ulidoro Kannante. Probably I have to learn something even more to complete the circle. So but I'm sure Punyakoti shuru ಮಾಡುವ ಮುಂಚೆ ಅಂತೂ ನಾನು it's a new circle for sure. Where this circle is going to end ಅನ್ನೋದು ನನಗೆ once it happens only I'll get to know. ಇಲ್ಲ, ನನಗೆ ಈ ಉತ್ತರ ಇಷ್ಟ ಆಯಿತು. ಅ ಕ್ವಿಕ್ ಕ್ವೆಶ್ಚನ್ ಅಬೌಟ್ ರೈಟಿಂಗ್. ಈಗಿನ ಮಾಹೋಲ್ ಹೇಗಿದೆ ಅಂದರೆ ಮೊಮೆಂಟ್ಸ್ ಬೇಸ್ಡ್, ಸೀನ್ಸ್ ಬೇಸ್ಡ್, ಡೈಲಾಗ್ಸ್ ಬೇಸ್ಡ್, ಆ್ಯಕ್ಷನ್ ಬೇಸ್ಡ್ ರೈಟಿಂಗ್ ನಡೀತಾ ಇದೆ. ತಪ್ಪು ಸರಿ ಅನ್ನೋದೇನಿಲ್ಲ, ಅದು ನಡೀತಾ ಇದೆ. ಗ್ರ್ಯಾಂಡಾಗಿ ಮಾಡಿದ್ರೆ ಹಿಟ್ ಕೂಡ ಆಗ್ತಾ ಇದೆ. ಬಟ್ ನಾನು ಚಾರ್ಲಿ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಇದರ ಅಪ್ರೋಚ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಥಿಂಕ್ ಇಟ್ಸ್
ವೆರಿ ಟ್ರೆಡಿಷನಲ್ ಇನ್ ಇಟ್ಸ್ ಅಪ್ರೋಚ್. ಒಂದು ಸಂಪೂರ್ಣವಾದ ಕಥೆಯನ್ನು ಹೇಳೋಕೆ ಹೊರಟಿದ್ದೀರಾ. ಆದರೆ ಪ್ರೇಕ್ಷಕರಾಗಿ ನಮಗೆ ನಾವು ದಿಸ್ ವರ್ಸಸ್ ದಿಸ್ ಅಂತಾನೆ ನೋಡ್ತೀವಿ. ಸೊ ಹೌ ಡು ಯು ಥಿಂಕ್ ಚಾರ್ಲಿ ಸ್ಟ್ಯಾಂಡ್ಸ್ ದಿಸ್ ಟೆಸ್ಟ್? ಸೊ ದಿಸ್ ವರ್ಸಸ್ ದಿಸ್ ಇವತ್ತು ಮಾತ್ರ ಬಂದಿರೋದಲ್ಲ ನನ್ನ ಕರಿಯರಲ್ಲಿ. ಐ ಥಿಂಕ್ ಸ್ಟಾರ್ಟಿಂಗಿಂದನೂ ಅದು ದಿಸ್ ವರ್ಸಸ್ ದಿಸ್, ಯಾಕಂದರೆ ಐ ಹ್ಯಾವ್ ನೆವರ್ ಡನ್ ದಿಸ್, ಐ ಹ್ಯಾವ್ ಆಲ್ವೇಸ್ ಡನ್ ದಿಸ್. ಸೊ ಐ ಥಿಂಕ್ ದ್ಯಾಟ್ ಕಾಂಪಿಟೇಷನ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್. ಓನ್ಲಿ ಒನ್ಸ್ ಇಟ್ ರಿಲೀಸಸ್ ಆ್ಯಂಡ್ ಔಟ್ಪುಟ್ ಬಂದ ಮೇಲೇ I think we get the result. But until now, this has got me till here. So I believe this only will take me further. And ನನಗೆ ನಾನು ನಾಳೆ ಹೋಗಿ ಪುಣ್ಯಕೋಟಿ ಮಾಡ್ತೀನಿ ಅನ್ನೋದಕ್ಕೆ ಡೌಟ್ ಇಲ್ಲ. ವಾಟ್ ಎವರ್ ದ ಬಜೆಟ್ ಐ ಹ್ಯಾವ್ ಇನ್ ಮೈಂಡ್, ವಾಟ್ ಎವರ್ ದ ವಿಜುವಲ್ಸ್ ಐ ಹ್ಯಾವ್ ಇನ್ ಮೈಂಡ್, ಐ ನೋ ದಟ್ ಐ ಡೂ ಇಟ್ ಫಾರ್ ಶೋರ್. And I will do it very pretty soon. So but if I have to do it, then all this has to work. ಸೊ ನನಗೆ ಅದನ್ನು ನಾನು ಮಾಡ್ತೀನಿ ಅಂತ ಅನ್ನೋದು ಎಷ್ಟು ಗ್ಯಾರಂಟಿ ಇದೆ ಅಂತಂದರೆ ಇದೆಲ್ಲ ವರ್ಕ್ ಆಗಲೇಬೇಕು ಅಂತ ನನ್ನ ನಂಬಿಕೆ. ಸೊ ಸೂಪರ್. ಆನ್ ದಟ್ ನೋಟ್, ಮಿಕ್ಕ ಇಂಡಸ್ಟ್ರಿಗಳಲ್ಲಿ ಅಥವಾ ಹಾಲಿವುಡ್ಡಲ್ಲಿ ಬಳಸ್ತಿರೋ ಟೆಕ್ನಾಲಜಿಗಳ ಬಗ್ಗೆ ನೀವು ಎಷ್ಟು ಕ್ಯೂರಿಯಸ್ ಆಗಿ ಕಲಿತಾ ಇದ್ದೀರಿ? ಲೈಕ್ ಫಾರ್ ಎಕ್ಸಾಂಪಲ್ ಡಿ-ಏಜಿಂಗ್ ಅಂತ ತಗೋಣ, ವಿಚ್ ಹಸ್ ಬಿಕಮ್ ದಿ ಫ್ಯಾನ್ಸಿ ಬಸ್ ವರ್ಡ್ ಟುಡೇ. ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದ್ದೀರಿ? ನಾವು ಅಂದರೆ ಏಸನ್ ಟೈಮಲ್ಲಿ ಟ್ರೈ ಮಾಡಿದ್ವಿ ಅದನ್ನು ಮಾಡಬೇಕು ಅಂತ. ಬಟ್ ಆವಾಗ ಇಲ್ಲಿ ಎಲ್ಲೂ ಸ್ಟುಡಿಯೋಸ್ ಇರಲಿಲ್ಲ ಆ ಥರ. ಯಾವ ಪಾತ್ರಕ್ಕೆ? ಅಂದರೆ ಇವಾಗ ನಾವು ಗೀಗಲ್ ಎಲ್ಲ ಕ್ರಿಯೇಟ್ ಮಾಡೋದಲ್ಲ, ಬೇಸಿಕ್ಲಿ ಆ ಟೈಮಲ್ಲಿ ನಮ್ಮದು ಇದಕ್ಕೊಂದು ರಿಸರ್ಚ್ ವರ್ಕ್ ನಡೀತಾ ಇತ್ತು. ಪುಣ್ಯಕೋಟಿಗೆ ದೆರ್ ಆರ್ ಫ್ಯೂ ವಾನರಾಸ್ ವಿ ವಾಂಟೆಡ್ ಟು ಕ್ರಿಯೇಟ್. ಆ್ಯಂಡ್ ಅಲ್ಲಿ ಹೋಗಿ ನಾವು ಅಷ್ಟು ದೊಡ್ಡ ಸ್ಕೇಲಲ್ಲಿ ಟ್ರೈ ಮಾಡೋ ಮುಂಚೆ ಇಲ್ಲಿ ಏನಾದರೂ ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಆ ಥರ ಒಂದು ಸ್ವಲ್ಪ ಇದೆಲ್ಲ ಆಗಿತ್ತು ಡಿಸ್ಕಷನ್. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಅನಿಮೇಷನ್ ಆಕ್ಷನ್ ಸೀಕ್ವೆನ್ಸಿಗೆಲ್ಲ ಮೇಡ್ ಇಟ್ ವೆರಿ ಸ್ಟೈಲಿಶ್ ಅಲ್ವಾ. ಸೊ ಅಲ್ಲೆಲ್ಲ ಹೆಂಗಾದ್ರೂ ಮಾಡಿ ಸ್ಟಿಚ್ ಮಾಡೋಕ್ಕೆ ಎಲ್ಲಾದರೂ ಯೂಸ್ ಮಾಡೋಕ್ಕಾಗತ್ತಾ ಅಂತ ಆ ಥರ ಎಲ್ಲ ಸ್ವಲ್ಪ ರಿಸರ್ಚ್ ವರ್ಕ್ ಎಲ್ಲ ಆಗಿತ್ತು. ಆ್ಯಂಡ್ ವಿ ಹ್ಯಾಡ್ ಗಾನ್ ಆ್ಯಂಡ್ ವಿ ಹ್ಯಾಡ್ ಮೆಟ್ ಲಾಟ್ ಆಫ್ ಸ್ಟುಡಿಯೋಸ್ ಅರೌಂಡ್ ಇನ್ ಬ್ಯಾಂಗ್ಳೂರ್. And also the other things like the shooting in front of the LED screen, which what they did in Star Wars, ಆ ಥರದ್ದೆಲ್ಲ ಸುಮಾರು ವರ್ಕ್ ನಾವು ASN-ಅಲ್ಲಿ ಏನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಇನ್ನು ಪ್ರೆಸೆಂಟ್ ಇದು ಎಲ್ಲದೂ ಆಗಿತ್ತು ಇನ್ ಅ ವೇ. ಆ್ಯಂಡ್ ಈವನ್ ಫಾರ್ ದ ರಿಚರ್ಡ್ ಆಂಥೋನಿ ಆಲ್ಸೋ, there is a portion where I am supposed to be 16 years old. So there also we want to bring it, I want to play it myself. ಸೊ ಆ ಥರ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ ಎಲ್ಲ ಪ್ರಯತ್ನಗಳು ನಡೀತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಈ ಟೆಕ್ನಾಲಜಿಕಲ್ ಐಡಿಯಾಸ್ನ ನೀವು ಬೌನ್ಸ್ ಆಫ್ ಮಾಡೋಕ್ಕೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ? ಡು ಯು ಹ್ಯಾವ್ ಸಮವನ್ ದಟ್? ಹಾಂ, ಸೊ ಸಚಿನ್ ಇಸ್ ಲೈಕ್ ಆ್ಯಂಡ್ ಆಲ್ಸೋ ಅರವಿಂದ್ ಕಶ್ಯಪ್, ಇವರೆಲ್ಲ ಹೆಂಗೆ ಅಂತಂದರೆ ಎನಿಥಿಂಗ್ new comes in the market, they send it on WhatsApp to me. And when it comes to CG, all visual effects, Sachin is the guy. ನೀವು ರೈಟಿಂಗು ಡೈರೆಕ್ಷನ್ ಮೇಲೆ ಎಷ್ಟು ಅವರ್ಸ್ ಆಫ್ ರೀಡಿಂಗ್ ಮಾಡ್ತಿರೋ, ಆಕ್ಟಿಂಗ್ ಬಗ್ಗೆ ಮಾಡ್ತೀರಾ ಅಷ್ಟೇ? ಡು ಯು ಸ್ಪೆಂಡ್ ಸೋ ಮಚ್ ಟೈಮ್ ಪ್ರಿಪೇರಿಂಗ್ ಫಾರ್ ಆಕ್ಟಿಂಗ್? ಇಲ್ಲ, ಬಟ್ ನನಗೆ ಅಂದರೆ ಇವಾಗ ಅಟ್ಲೀಸ್ಟ್ ಟು ಬಿ ಫ್ರ್ಯಾಂಕ್, ನಾನು ಆ್ಯಕ್ಟಿಂಗ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ನಾನು ಇಲ್ಲಿವರೆಗೂ. ಇಟ್ ಈಸ್ ನೌ ಟು ಬಿ ಫ್ರ್ಯಾಂಕ್, ಈವನ್ especially for ಸಪ್ತಸಾಗರದ ಆಚೆ ಸೆಕೆಂಡ್ ಹಾಫ್ ಇಂದ ಐ ವಾಂಟ್ ಟು ಗಿವ್ ಮೈ, ಐ ಹ್ಯಾವ್ ಆಲ್ವೇಸ್ ಗಿವನ್ ಮೈ ಬೆಸ್ಟ್. ಅಂದರೆ ಸೆಟ್ಟಿಗೆ ಹೋಗಿ ನಾನು ಅರ್ಧಂಬರ್ಧ ಕೆಲಸ ಮಾಡಿದ್ದು ಯಾವತ್ತೂ ಇಲ್ಲ. ಬಟ್ ನಾನು ತುಂಬ ಜಾಸ್ತಿ ತಲೆ ಅಂದರೆ ಈ ಕ್ಯಾರೆಕ್ಟರ್ ಹಿಂಗ ಈ ಥರ ತುಂಬ ಎಲ್ಲ ಕ್ವೆಶನ್ಸ್ ಎಲ್ಲ ಹಾಕ್ಕೊಂಡು ನಾನು ಹೋಗಿ ಪರ್ಫಾರ್ಮ್ ಮಾಡಿಲ್ಲ. ನಾನು ಜಸ್ಟ್ ಸಬ್ಕಾನ್ಷಿಯಸ್ಲಿ ಕ್ಯಾರೆಕ್ಟರ್ ಅರ್ಥ ಆಯ್ತದೆ ನನಗೆ, ಆ ಕ್ಯಾರೆಕ್ಟರ್ ನಾನು ಐ ಹ್ಯಾವ್ ಓನ್ಲಿ ಟ್ರೈ ಟು ಲೀವ್ ದಟ್ ಕ್ಯಾರೆಕ್ಟರ್. ಬಟ್ ನನಗೆ ಎಷ್ಟು ಅರ್ಥ ಆಯಿತು ಅನ್ನೋದು ನನ್ಗೆ ಗೊತ್ತು, ಬಿಟ್ಟರೆ ಪ್ರಾಬ್ಲಿ ಡೈರೆಕ್ಟರ್ಗೂ ಗೊತ್ತಿರಲ್ಲ. ಐ ಥಿಂಕ್ ಇನ್ ಸಪ್ತಸಾಗರದ ಆಚೆ ಎಲ್ಲೋ ಪ್ರಾಬ್ಲಿ ಐ ವಾಂಟ್ ಟು ಗಿವ್ ಇಟ್ ಎ ಟ್ರೈ ವೇರ್ ಅಂದರೆ ನಾನು ಅಗೇನ್ ಐ ಕಾಂಟ್ ಸೇ ದಟ್ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ನಾಟ್ ಅ ಸ್ಪಾಂಟೇನಿಯಸ್ ಆಕ್ಟ್, ಐ ಆಮ್ ಆಲ್ವೇಸ್ ಟ್ರೈಂಗ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್. ಸೊ ಹಂಗಿರೋದ್ರಿಂದ ಹೌ ಎಲ್ಸ್ ಕ್ಯಾನ್ ಯು ಬಿ? ಅಲ್ಲ, ಬಟ್ ನೀವು ಆಕ್ಟಿಂಗ್ ಕೋಚ್ ಜೊತೆ ಕೆಲಸ ಮಾಡೋದು ಆ ಥರದ್ದು ನಾನು ಯಾವತ್ತು, ನನ್ನ ರಿಕ್ವೆಸ್ಟ್ ಅಥವಾ ಸಜೆಷನ್ ಏನು ಅಂದರೆ, ನಾಟ್ ದಟ್ ಯು ಡೋಂಟ್ ಆಕ್ಟ್ ವೆಲ್, ಬಟ್ ಅದನ್ನ ಯಾಕೆ ಬಿಡ್ತೀರಿ? ಇದ್ರಲ್ಲಿ ನೀವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರೋ ರೈಟಿಂಗ್ ಡೈರೆಕ್ಷನ್ ಅಲ್ಲಿ, ಮೇ ಬಿ ಅಟ್ಲೀಸ್ಟ್ ಸಮ್ ಪೋರ್ಷನ್. ನನ್ಗೆ ಏನಂತಂದ್ರೆ ಇನ್ನೊಬ್ಬರಿಂದ ಕಲಿಯಕ್ಕೆ ಅಲ್ಲಿ ನಾನು ಇಲ್ಲೋ ನಂತನ ಹೋಗ್ಬಿಡುತ್ತೋ ಅನ್ನೋದೊಂದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸಿನಿಮಾ ಕಲ್ತಿರೋದು ನಾನು ಸ್ಕೂಲಲ್ಲಿ ಹೋಗಿ ಪಾಠ ಕಲ್ತಿರೋದು, ನಾನು ಯಾವತ್ತು ಕೂತ್ಕೊಂಡು ಕ್ಲಾಸ್ ರೂಮಲ್ಲಿ ಟೀಚರ್ ಪಾಠ ಮಾಡೋದು ಕೇಳಿಲ್ಲ. ನಾನು ಮನೆಗೆ ಬಂದು ನಾನೇ ಕೂತ್ಕೊಂಡು ಕಲ್ತಿರೋದು ಫೈನಲಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಜಸ್ಟ್ ಬಿಫೋರ್ ದ ಎಕ್ಸಾಮ್ಸ್. ಸೊ ಐ ಬಿಲೀವ್ ದಟ್ ದಿಸ್ ಈಸ್ ಹೌ ಐ ಆಮ್. ಓಕೆ, ವೇರ್ if somebody teaches me, I can't understand it, because
ಐ ನಾಟ್ ಅವ್ರ ತಲೆ ಹೆಂಗೆ ಓಡ್ತಿದೆ ಅಂತ ನಂಗೆ ಗೊತ್ತಾಗಬೇಕು ಫಸ್ಟ್. ಅವ್ರು ಏನು ಹೇಳ್ತಿದಾರ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಏನೋ ನಾನೇ ಅದನ್ನ ಅರ್ಥ ಮಾಡ್ಕೊಂಡು ತಿರ್ಗಾ ಓದಿ ತಿರ್ಗಾ ಅರ್ಥ ಮಾಡ್ಕೊಂಡು ನನಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟರಲ್ಲೇ ನಾನು ಇದು ಮಾಡಿದವನು. ಸೊ ಆಕ್ಟಿಂಗ್ ನಾನು ಕಲಿಬೇಕು ಅಂತಂದ್ರೂ ಐ ಹ್ಯಾವ್ ಮೈ ಓನ್ ವೇಸ್. ಅಂದ್ರೆ ನನಗೆ ಇಲ್ಲಿವರೆಗೂ ನೀನು ಮಾಡಿಲ್ಲ, ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟರ್ ಹಿಂಗೆ ಥಿಂಕ್ ಮಾಡುತ್ತೆ, ಈ ಸೀನಲ್ಲಿ ಹಿಂಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ ನೀವು ಹೇಳಿದ್ರೆ ಅದನ್ನ ತರಕ್ಕೆ ನಾನು ಏನು ಮಾಡಬೇಕು ಅನ್ನೋದು ನನಗೆ ಬೇರೆ ಇನ್ನೊಬ್ರು ಹೇಳ್ಕೊಟ್ರೆ ಆಗಲ್ಲ, ನಾನೇ ಅದನ್ನ ಕೂತ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಬಟ್ ಅಷ್ಟು ನಾನು ಅಂದ್ರೆ ಅಷ್ಟು ಡೀಪಾಗಿ ಕೂತ್ಕೊಂಡು ಇದನ್ನ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡುವಂಥ ಕ್ಯಾರೆಕ್ಟರ್ಸ್ ನಾನು ಏನು ಮಾಡಿಲ್ಲ ಇಲ್ಲಿವರೆಗೂ. ನಾನು ತುಂಬ ಈಸಿ ಗೋಯಿಂಗ್ ಕ್ಯಾರೆಕ್ಟರ್ಸೇ ಮಾಡಿರೋದು. ಪ್ರಾಬ್ಲಿ ವೆನ್ ಐ ಆಮ್ ಸ್ಟಾರ್ಟಿಂಗ್ ದ ಸೆಕೆಂಡ್ ಸರ್ಕಲ್, ಪ್ರಾಬ್ಲಿ ಐ ವುಡ್ ವಾಂಟ್ ಟು ಮೆಚೂರ್ ಆಸ್ ಅನ್ ಆಕ್ಟರ್ ಫಾರ್ ಶೋರ್. ನಿಮ್ಮ ಈ ಉತ್ತರದಿಂದ ಒಂದು ಪ್ರಶ್ನೆ ಹುಟ್ಕೊಳ್ತು. ಇಟ್ಸ್ ಅ ಪರ್ಸನಲ್ ಕ್ವೆಶ್ಚನ್. ಒಂದು ಗುಂಪಿನಲ್ಲಿ ನೀವೇ ಅತಿ ಬುದ್ಧಿವಂತರಾಗಿರ್ಬೇಕು ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಓಡುತ್ತಾ, ಅಥವಾ ನಿಮ್ಮ ಸಹಪಾಠಿಗಳನ್ನು ನೀವು ಹಾಗೆ? as much as I can see my ನಾನು ಬುದ್ಧಿವಂತ ಅನ್ನೋದು ನನಗೆ ಸ್ವಲ್ಪ ಎಷ್ಟು ನೋಡ್ತೀನೋ ಅಷ್ಟೇ ದಡ್ಡ ಅನ್ನೋದು ನಾನು ನೋಡ್ತಾ ಇರ್ತೀನಿ ನನಗೆ. ಸೊ ನನಗೆ ನಮ್ಮ ಗ್ರೂಪಲ್ಲಿ ಕೂತಾಗ ನಾನು ಯಾವತ್ತೂ ನಾನು ಬುದ್ಧಿವಂತ ಅನ್ನೋದು ಅನ್ಸೋದಿಲ್ಲ, ಯಾಕಂದ್ರೆ ನನ್ನ ದಡ್ಡತನ ನಂಗೆ ಜಾಸ್ತಿ ಕಾಡ್ತಾ ಇರುತ್ತೆ. ಆ್ಯಂಡ್ ನನಗೆ ಇನ್ನೊಬ್ಬ ಬಂದು ಹೇಳಿದಾಗನೇ, ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ರೀಸೆಂಟ್ ಟೈಮ್ಸಲ್ಲಿ ಟು ಬಿ ಫ್ರ್ಯಾಂಕ್ ನನ್ನ ಇಂಟರ್ವ್ಯೂಸ್ ಎಲ್ಲ ಓದಿ ಏನಾದ್ರು ಅಲ್ಲಿ ಕಮೆಂಟ್ಸ್ ಇರುತ್ತಲ್ಲ, ಅಲ್ಲೇನಾದ್ರು ಸ್ವಲ್ಪ ಹೊಗಳಿದ್ರೆ ಹೌದಾ ನಾನು ಇಷ್ಟೆಲ್ಲ ಮಾತಾಡ್ತೀನಿ ನನಗೆ ಆಶ್ಚರ್ಯ ಆಗುತ್ತೆ. ಐ ಓನ್ಲಿ ಸಿ ವಾಟ್ ಇಸ್ ಬ್ಯಾಡ್ ಇನ್ ಮೀ, ಅಂದರೆ ಅವ್ರು because I want to get better in that. I find it difficult to have a conversation with someone who's not intellectually stimulating. Sorry. Again, that also I have understood very recent times. I have always suffered with people who are not intellectually stimulating. ಅಂದ್ರೆ ಅವ್ರು ಮಾಡೋ ಬ್ಯಾಡ್ ಜೋಕ್ಸಿಗೂ ಅಂದರೆ ನಕ್ಕಿ, ಬಟ್ ಆವಾಗ ನನಗೆ ಅದು ನಾನು ಸಫರ್ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ಇವಾಗ ನಾನು ಬಂದು ನೋಡಿದಾಗ ಅಂದರೆ ನಂಗೆ ಮಾಡೋ ಅವಶ್ಯಕತೆ ಇಲ್ವಲ್ಲ ಅಂತ ಅನ್ಸುತ್ತೆ. ಇಫ್ ಇಟ್ಸ್ ಬ್ಯಾಡ್ ಜೋಕ್ ದೆನ್ ಡೋಂಟ್ ರಿಯಾಕ್ಟ್ ಟು ಇಟ್, ಹಂಗೂ ಇರ್ಬೋದಲ್ವಾ ಅಂತೆಲ್ಲ ಅನ್ಸುತ್ತೆ. ಬಟ್ ಅದರ್ವೈಸ್ ನಂಗೆ ಅದು ಆ ಥರ ಥಾಟ್ ಯಾವತ್ತೂ ಬಂದಿಲ್ಲ. ಈ ಸಂದರ್ಶನದಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದೀವಿ, ಐ ಆಮ್ ಶೂರ್ ಯು ವಿಲ್ ಎಡಿಟ್. ಇಲ್ಲ, ಹೀಗೆ ಇರಲಿ ಅಂತ. ನೌ ಐ ವಿಲ್ ಗೆಟ್ ಬ್ಯಾಕ್ ಟು ಚಾರ್ಲಿ. ಚಾರ್ಲಿ ಒಂದು ದೊಡ್ಡ ಪಯಣ, ಚಿತ್ರದೊಳಗೂ ಹೊರಗೂ ಕೂಡ. ಈ ದೊಡ್ಡ ಪಯಣದಲ್ಲಿ ವಿಚ್ ವಾಸ್ ದಿ ಲೋಯೆಸ್ಟ್ ಫೇಸ್ and which was the highest phase? The lowest phase was probably when we were shooting in high altitudes in Kashmir. What an irony. Yeah. In the sense, it was a complete torturous process, because one thing is you are shooting at high altitude, -5 degrees, and I couldn't wear snow boots. So I was wearing a leather shoe in the snow. Okay, so that my whole complete ಕಾಲೆಲ್ಲ ಫ್ರೀಸ್ ಆಗಿ ಕಂಪ್ಲೀಟ್ ವೆಟ್ ಆಗಿರೋದು. ಆ್ಯಂಡ್ ಚೀಟ್ ಮಾಡಕ್ ಆಗ್ತಾ ಇಲ್ವಾ? ಅದೇ ನಾನು ಅಂದರೆ ಲಾಂಗ್ ಶಾರ್ಟಲ್ಲೂ ನಾನು ಚೀಟ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಕಿರಣ್ ರಾಜ್ ಈಸ್ ಸೋ ಪರ್ಫೆಕ್ಷನಿಸ್ಟ್ ದ್ಯಾಟ್ ಇಲ್ಲ ಸರ್ ಗೊತ್ತಾಗುತ್ತೆ ಸರ್ ಆಗಲ್ಲ ಸರ್ ಅಂತ. ಸೊ ಸರಿ ಓಕೆ ಅಂತ ಹೇಳಿ ಆಮೇಲೆ ದೆನ್ ಐ ವಾಸ್ ಇನ್ ದ ನಾರ್ಮಲ್ ಬೂಟ್ಸ್. ವೆನ್ ಯುವರ್ ಲೆಗ್ಸ್ ಆರ್ ಫ್ರೀಸಿಂಗ್ ಕೋಲ್ಡ್ ಆ್ಯಂಡ್ ಯು ಹ್ಯಾವ್ ಟು ರನ್ fast in that slope, in that high altitude where there is no oxygen, and after every step ನನಗೆ ಅಂದರೆ ಅವ್ರ ಆ್ಯಕ್ಷನ್ ಹೇಳಿದ್ರೆ ಐ ಆಮ್ ಮೆಂಟಲಿ ಪ್ರಿಪೇರಿಂಗ್ ಮೈ ಸೆಲ್ಫ್ ದಟ್ ಅವ್ರ ಕಟ್ ಹೇಳೋವರೆಗೂ ಐ ಆಮ್ ನಾಟ್ ಥಿಂಕಿಂಗ್ ಎನಿಥಿಂಗ್, ಜಸ್ಟ್ ರನ್ನಿಂಗ್. ಆ್ಯಂಡ್ ಒನ್ಸ್ ದೇ ಸೇ ಕಟ್ ದೆನ್ ಐ ವಿಲ್ ಸಿಟ್ ಅಂಡ್ ಸ್ಟಾಪ್ ಆ್ಯಂಡ್ ಸಿ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮೈ ಬಾಡಿ. ಆ ಥರ ಎಲ್ಲ ಶೂಟ್ ಮಾಡಿದ್ವಿ. ಆ್ಯಂಡ್ 10 ಸ್ಟೆಪ್ ತೆಗಿಯೋಷ್ಟರಲ್ಲಿ ನೀವು ಕಂಪ್ಲೀಟಾಗಿ ಡ್ರೈನ್ ಆಗಿ ಹೋಗ್ತೀರಾ. ಲಕ್ಕಿಲಿ 10 ಸ್ಟೆಪ್ಸಲ್ಲಿ ಫ್ರೇಮ್ ಕವರ್ ಆಗ್ತಾ ಇತ್ತು. ಸೊ ದೇ ಹ್ಯಾವ್ ಟು ಸೇ ಕಟ್. ಆ್ಯಂಡ್ ಕಟ್ ಹೇಳಿದ ಕೂಡಲೇ ಅಂದರೆ ಐ ಕಾಂಟ್ ಸ್ಟ್ಯಾಂಡ್, ಐ ಹ್ಯಾವ್ ಟು ಜಸ್ಟ್ ಲೈ ಡೌನ್, ಬಟ್ ಟು ಲೈ ಡೌನ್ ಆಲ್ಸೋ ದರ್ ಇಸ್ ಐಸ್ ಎವ್ರಿವೇರ್, ಆ್ಯಂಡ್ ಇಟ್ ಈಸ್ ನಾರ್ಮಲ್ ಜೀನ್ಸ್ ವಾಟ್ ಐ ಆಮ್ ವೇರಿಂಗ್. ಸೊ ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಸೊ ಆಫ್ಟರ್ ಎವ್ರಿ ಶಾಟ್ ಅದು ಲೈಕ್ ಒಂದೇ ಒಂದು ರೂಮ್ ಇರ್ತಿತ್ತು. ಆ ರೂಮ್ ಒಳಗಡೆ ಒಂದು ಕ್ಯಾಂಪ್ ಫೈರ್ ಥರ ಎಲ್ಲ ಅರೇಂಜ್ ಮಾಡಿದ್ರು, ಬಾಂಡ್ಲಿಯಲ್ಲೆಲ್ಲ ಕ್ಯಾಂಪ್ ಫೈರ್ ಎಲ್ಲ ಹಾಕಿ. ಆ್ಯಂಡ್ ನಂಗೆ ಶಾರ್ಟ್ ಮುಗಿದ ಕೂಡಲೇ ಹೋಗಿ ಏನೋ ಶೂಸ್ ಎಲ್ಲ ತೆಗೆದು ಫುಲ್ ಇದು ಮಾಡೋದು, ಕಾಲೆಲ್ಲ ಬಿಸಿ ಮಾಡ್ಕೊಂಡು ಹಿಂಗೆ ಕೂರೋದು. ಅದರ ನಂತರ ತಿರ್ಗಾ ಅಷ್ಟೊತ್ತಿಗೆ 2-3 ಶೂ ಬೇರೆ ಬೇರೆ ಇತ್ತು. ಸೊ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಸ್ವಲ್ಪ ಡ್ರೈ ಆಗಿರೋ ಶೂ ಹಾಕೊಂಡು ತಿರ್ಗಾ ನೆಕ್ಸ್ಟ್ ಶಾಟಿಗೆ ಹೋಗೋದು. ಅಂದರೆ ಆ್ಯಸ್ ಸೂನ್ ಆಸ್ ಯು ಗೋ ಇಟ್ ದ ಐಸ್ ಅಗೇನ್ ಅದು ವೆಟ್ ಆಗೋದೆ, ಬಟ್ ಒಂದು ಸ್ವಲ್ಪ ಮೆಂಟಲ್ ಇದಕ್ಕೆ ಅಷ್ಟೇ ಅದನ್ನು ಚೇಂಜ್ ಮಾಡ್ತಾ ಇದ್ವಿ. ದೋಸ್ 5 days ವಾಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ದಟ್ 1 day ವಾಸ್ ಕಂಪ್ಲೀಟ್ಲಿ. ಆ್ಯಂಡ್ ಈಗ ಚಾರ್ಲಿಗೂ ಕೂಡ ಅದು ಸುಲಭ ಇರಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಚಾರ್ಲಿಗೆ ಇರಲಿಲ್ಲ, ಐ ಹ್ಯಾಡ್ ಟು ರನ್ ಇನ್ ಸರ್ಚ್ ಆಫ್ ಚಾರ್ಲಿ. ಕರೆಕ್ಟ್. ಸೊ ಅದನ್ನ ಹೇಳ್ತಾ ಆ ಪೋರ್ಷನ್ ಎಲ್ಲ ಇರಲಿಲ್ಲ.
ಚಾರ್ಲಿಗೆ ಇದು ಬರೀ ಆ ಪ್ಲೇಯಿಂಗ್ ಪೋರ್ಷನ್ ಮಾತ್ರ ಐಸಲ್ಲಿ, ದಟ್ ಇಸ್ ಓನ್ಲಿ. ಅದರ್ವೈಸ್ ಪ್ರತಿ ಸಲ ಅವಳನ್ನ ನಾನು ಹಿಂಗೆ ಎತ್ಕೊಂಡೇ ಹೋಗ್ತಾ ಇದ್ದೀನಿ. ಕರೆಕ್ಟ್. ಸೊ ಆ ಐಸಲ್ಲಿ ಆಟ ಆಡೋ ಪೋರ್ಷನ್ ವಾಸ್ ದಟ್ ಒನ್ ಡೇ ವಿ ವಾಂಟೆಡ್ ಸ್ನೋ ಫಾಲ್, ಆ್ಯಂಡ್ ಲಕಿಲಿ ಔಟ್ ಆಫ್ the 7 days we were in Kashmir, that one day when we wanted to shoot snowfall, it actually snowed, and it snowed from morning to evening. So when we were shooting, the ice was here. By the time we finished shoot, the ice was here. It was that, and it was divine. Trust me. Andre, it is something like, God created that world for us, so that okay, shoot ಮಾಡ್ಕೊಳ್ಳಿ ತರ. So that was the most highest point. Highest point was probably the climax of of the ultimate climax what you see in the film, that we shot in green screen in Bangalore. ಅಲ್ಲಿ ಶೂಟ್ ಮಾಡಬೇಕಿತ್ತು, ಬಟ್ ಅಲ್ಲಿ ನಂಗೆ ರಿಯಲೈಸ್ ಆಯ್ತು ಈ ಕೋಲ್ಡ್ ಅಲ್ಲಂತೂ ನಾನು ಕುತ್ಕೊಂಡು ಆ ಸೀನ್ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ. ಸೊ ಇಲ್ಲಿ ಬೆಂಗಳೂರಿಗೆ ಬಂದು ನಾವು ಅದನ್ನು ಶೂಟ್ ಮಾಡಿದ್ವಿ, ಆ್ಯಂಡ್ ಇಲ್ಲಿ ಗ್ರೀನ್ ಸ್ಕ್ರೀನ್ ಶೂಟ್ ಮಾಡಬೇಕಾದ್ರೆ I told everyone that just one shot, okay, you bring 4-5 cameras if you want, shoot it from all angle. I'll prepare myself. Once you say action, I'll give one shot and I'm done. So Kiran Raj was ready with 4-5 cameras and all, and that one shot all mugside nanu adanna. So that is what we have used in the film also. I think that was the highest point, and dubbing for that scene was even more higher point. ಇದ್ಯಾವ್ದು ನೀವು ಅಳುದನ್ನು ಹೇಳ್ತಾ ಇದ್ದೀರಾ? ಹೌದು. ಚಾರ್ಲಿ ಜೊತೆ ನಟಿಸೋಕೆ ಅಂತ ಸುಮಾರು ಟ್ರಿಕ್ಸ್ ಮಾಡಬೇಕಿತ್ತು, ಆ್ಯಂಡ್ ದೆನ್ ನೀವು ಇನ್ನೊಂದು ಕಡೆನೂ ಹೇಳಿದಿರಿ, ಈ ಚಿತ್ರವನ್ನು ಶುರು ಮಾಡುವಾಗ ಒಂದು ನಾಯಿಯ ಜೊತೆ ನಟನೆ ಮಾಡೋದು ಇಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ. ಬಟ್ ಆ ಕಷ್ಟ ಗೊತ್ತಾದ ಮೇಲೆ ಅಫ್ಕೋರ್ಸ್ ಯು ಕೇಮ್ ಅಪ್ ವಿತ್ ಟ್ರಿಕ್ಸ್ ಅಂಡ್ ಆಲ್ ಆಫ್ ದಟ್. ಬಟ್ ಅದೆಲ್ಲವೂ ಆದಮೇಲೂ ಕೂಡ ವಾಟ್ ಈಸ್ ಒನ್ ಥಿಂಗ್ ದಟ್ ಯು ಟೇಕ್ ಬ್ಯಾಕ್ ವಿತ್ ಯು ಫ್ರಮ್ ದಿ ಎಕ್ಸ್ಪೀರಿಯನ್ಸ್ ಆಫ್ Charlie? Acting with Charlie, acting with the dog. Acting with the dog, I think the only thing I can take is patience. I am already a patient, very patient guy, but this has taught me patience to the next level. Yeah. Okay. ಸೊ ಕೊನೆಯದಾಗಿ ಇವತ್ತು ನಡೆದ ಒಂದು ವಿಚಾರವನ್ನು ಹೇಳ್ತೀನಿ. ನನಗೊಬ್ಬರು ಮೆಸೇಜ್ ಮಾಡಿದರು, ನಿಮ್ಮ ರಿವ್ಯೂ ಯಾವಾಗ ಬರುತ್ತೆ ಅಂತ. ನಾನು ಹೇಳಿದೆ ನಾಳೆ ಫ್ರೈಡೇ ಬರುತ್ತೆ ಅಂತ. ಅವರು ಅದಕ್ಕೆ ನನಗೆ ನನ್ನ ಗೆಳೆಯರೇ ಅವ್ರು ಮತ್ತೆ ಏನು ಮೆಸೇಜ್ ಮಾಡಿದರು ಅಂದರೆ, ಈ ತಂಡ ಹಾಕಿರೋ ಎಫರ್ಟ್ನ ನಾನು ನೋಡಿದ್ದೀನಿ, ಈ ಚಿತ್ರ ಆದಷ್ಟು ಜನಕ್ಕೆ ರೀಚ್ ಆಗಬೇಕು, ಸೊ ಬೇಕಿದ್ರೆ ನಾನು ನಿಮ್ಮ ರಿವ್ಯೂಗೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಬರ್ಕೊಡ್ಲಾ ಅಂತ. ಸೊ like him, a lot of people want you to win. ಆಯ್ತಾ? ಅವ್ರಿಗೆಲ್ಲ ಹೇಳಿ ರಕ್ಷಿತ್ ಶೆಟ್ಟಿ ಹೇಗೆ ಗೆಲ್ತಾರೆ? And I think they have ಇಲ್ಲಿವರೆಗೂ ಹೆಂಗೆ ಬಂದಿದ್ದೀನಿ ಹಾಗೆ ಆಗುತ್ತೆ ಅಂತ ಅನ್ಸುತ್ತೆ. I have a very strong connection or a strong belief in something, which probably if I talk about it, people might not understand it, so I would like to keep that personal. But that belief system has brought me till here, and if it has brought me till here from a zero budget short film to this place, then I believe that it will take me where I have to go as well. ಈ ಗೆಲುವು ನಿಮ್ಮ ಪರ್ಸನಲ್ ಗೆಲುವಾಗಿರುತ್ತಾ? ಅಂದರೆ my life is my life, and ಅದು ಮಾತ್ರ ನನ್ನ ಪರ್ಸನಲ್ ಬಿಟ್ಟರೆ ಉಳಿದದ್ದು ಯಾವ ಗೆಲುವು ಪರ್ಸನಲ್ ಇರಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದರಲ್ಲಿ ಎಲ್ಲರೂ ಇರ್ತಾರೆ. ಐ ಥಿಂಕ್ ದಟ್ ಈಸ್ ವಾಟ್. ಹೌ ಡು ಯು ಲುಕ್ ಅಟ್ ದಿಸ್ ಫೆನಾಮಿನನ್ ಕಾಲ್ಡ್ ಫ್ಯಾನ್ಸ್? I love the love what I receive from them, because that is so unconditional. I mean, they don't even know me, or they know me as much as I have shown myself, and they know my work, and they are not going to get anything out of me. So it is just one way, alwa. At the most what I might meet them in somewhere, take pictures, but ಅದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅವ್ರಿಗೆ ನನ್ನಿಂದ. Yet they still love me. That is I believe that is unconditional love, without any conditions, I love you ತರ. And I like that. At the same time, I don't believe in ಈ ಅಂದರೆ ಮನುಷ್ಯನ ಡೆಮಿಗಾಡ್ ಮಾಡಿ ಪೂಜೆ ಮಾಡೋದು, that I don't believe in. I'm not saying it is wrong, because each one has to each his own, but I personally don't believe in that. So when you call fan, if it is a fan where it is just about loving someone and with that unconditional faith, that is something I can relate to. But
ಅವ್ನು ಮಾಡಿದ್ದೆ ಸರಿ, ಅವ್ನು ಏನೇ ಮಾಡಲಿ ನನ್ನ ಸಪೋರ್ಟ್ ಇದೆ, ಆ ಥರ ಫ್ಯಾನ್ ಆದರೆ ದೆನ್ ದಟ್ ಈಸ್ ನಾಟ್, Do secrets exist in Rakshit's life? it's not secrets. There are few things which I probably don't want to talk about, Okay. or there is no need to talk about. And it is not just me. It is probably related to few other beings also. So that I might not talk about. But if it is about me, I have nothing to hide. If it is only about me. ಓಕೆ ಓಕೆ ಸೂಪರ್. ನೀವು ಆದಷ್ಟು ಕರಪ್ಷನನ್ನು ದೂರ ಇಟ್ಟು ನಿಮ್ಮ ಫೋಕಸನ್ನು ಬಿಗಿಯಾಗಿಟ್ಟು ಒಳ್ಳೊಳ್ಳೆ ಚಿತ್ರಗಳಿಗೆ ಕಾರಣವಾಗಬೇಕು ಅನ್ನೋದನ್ನು ಬಯಸ್ತಾ ಸಮಯಕ್ಕಾಗಿ ಧನ್ಯವಾದಗಳು. Thank you so much. Pleasure being here. Always nice to talk to you. ಥ್ಯಾಂಕ್ ಯು.